ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ನಿನ್ನ ನೆಚ್ಚಿನ ಡಾಕ್ಟರ್ VRS ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಎಂಬಂತ ಒಂದು ಆಪ್ ಅನ್ನ ಡೆವಲಪ್ ಮಾಡಿದೀವಿ. ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೈನ್ಸ್ ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಲಾಸ್ ಅನ್ನ ನೀವು ಕೇಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭಿಸೋಣ. ನಿಮ್ಗೆ ಗೊತ್ತಿದೆ, ಕಳೆದ ತರಗತಿಯಲ್ಲಿ ನಾವು ಬ್ಲಡ್ ರಕ್ತದ ಬಗ್ಗೆ ಓದ್ತಾ ಇದ್ವಿ. ರಕ್ತದ ಬಗ್ಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂದಾಗ 3 ಡಿವಿಷನ್ ಆಗಿ ಮಾಡ್ಕೋಬೇಕಾಗುತ್ತೆ. ಒಂದು ಫಿಸಿಯಾಲಜಿ ಆಫ್ ದಿ ಬ್ಲಡ್, ಅಂದ್ರೆ ರಕ್ತ ಎಲ್ಲಿ ಉತ್ಪತ್ತಿ ಆಗುತ್ತೆ, ಅದ್ರೊಳಗೆ ಏನೇನಿದೆ, ಏನೇನು ಕೆಲಸ ಮಾಡುತ್ತೆ ಅಂತ. ಇನ್ನೊಂದು ಡಿಸೀಸಸ್ ಆಫ್ ದಿ ಬ್ಲಡ್, ರಕ್ತಕ್ಕೆ ಬರುವಂತ ಕಾಯಿಲೆಗಳ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ. ಕ್ಲಾಸಿಫಿಕೇಶನ್ಸ್ ಆಫ್ ದಿ ಬ್ಲಡ್, ರಕ್ತದ ವರ್ಗೀಕರಣದ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಈಗ ಇದನ್ನ 3 ಡಿವಿಷನ್ ಆಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮೆಮೊರೈಸ್ ಮಾಡ್ಕೊಳ್ಳೋದು ಎಕ್ಸಾಮ್ ನಲ್ಲಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಫಿಸಿಯಾಲಜಿ ಆಫ್ ದಿ ಬ್ಲಡ್ ಅನ್ನ ಮುಗಿಸಿದ್ವಿ. ಇವತ್ತಿನ ತರಗತಿನಲ್ಲಿ ಡಿಸೀಸಸ್ ಆಫ್ ದಿ ಬ್ಲಡ್ ಬಗ್ಗೆ ನೋಡೋಣ. ಅಂದ್ರೆ ಡಿಸೀಸಸ್ ಆಫ್ ದಿ ಬ್ಲಡ್. ಡಿಸೀಸಸ್ ಆಫ್ ದಿ ಬ್ಲಡ್ ಅಂತ ಅಂದ್ರೆ ರಕ್ತಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು, ರಕ್ತ ಸಂಬಂಧಿ ಕಾಯಿಲೆಗಳು, ರಕ್ತ ಸಂಬಂಧಿ ಕಾಯಿಲೆಗಳ ಬಗ್ಗೆ ನೋಡೋಣ. ಓಕೆ, ರಕ್ತ ಸಂಬಂಧಿ ಕಾಯಿಲೆಗಳು, ರಕ್ತಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳ ಬಗ್ಗೆ ನೋಡೋಣ. ಕಾಯಿಲೆಗಳು. ಓಕೆ, ರಕ್ತ ಸಂಬಂಧಿ ಕಾಯಿಲೆಗಳ ಬಗ್ಗೆ ನೋಡೋಣ. ರಕ್ತ ಸಂಬಂಧಿ ಕಾಯಿಲೆಗಳನ್ನ ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸ್. ಇದನ್ನ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಕೇಳಿದ ಎರಿಥ್ರೋಬ್ಲಾಸ್ಟೋಸಿಸ್ ಅಂತ ಕರೀತಾರೆ. ಎರಿಥ್ರೋಬ್ಲಾಸ್ಟೋಸಿಸ್ ಅಂತ ಹೇಳ್ತೀವಿ. ಬ್ಲಾಸ್ಟೋಸಿಸ್ ಅಂತ ಕರಿತೀವಿ. ಎರಿಥ್ರೋಬ್ಲಾಸ್ಟೋಸಿಸ್ ಅಂದ್ರೆ ಏನು ಅಂದ್ರೆ ಎರಿಥ್ರೋಬ್ಲಾಸ್ಟೋಸಿಸ್ ಅಂದ್ರೆ ಏನು ಅಂದ್ರೆ ರಕ್ತ ಸಂಬಂಧಿ ಕಾಯಿಲೆಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಎರಿಥ್ರೋಬ್ಲಾಸ್ಟೋಸಿಸ್ ಅಂತ ಕರಿತೀವಿ. ಎರಿಥ್ರೋಬ್ಲಾಸ್ಟೋಸಿಸ್ ಇದು ಬ್ಯಾಂಕಿಂಗ್ ಎಕ್ಸಾಮ್ಗೆ ರೀಸೆಂಟ್ ಆಗಿ ಕ್ವಶನ್ಸ್ ಬಂದಿತ್ತು. ಇದು ನೋಡೋಣ. ಏನೇನ್ ಕಾಯಿಲೆಗಳಿವೆ ರಕ್ತಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಡೋಣ. ಹಿಮೋಫಿಲಿಯಾ ಅಂತ ಕೇಳಿರ್ತೀರ. ಹಿಮೋಫಿಲಿಯಾ ಕನ್ನಡದಲ್ಲೂ ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಹಿಮೋಫಿಲಿಯಾ ಎಂತ ಸಮಸ್ಯೆ ಅನ್ನೋದೇ ಒಂದು ಕ್ವಶನ್ಸ್. ಇದನ್ನ UPSC ಕೂಡ ಕೇಳಿದಾನೆ. ಇದು ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಇಲ್ಲಿ ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ರಕ್ತದಲ್ಲಿ ಇದು ಎಂತ ಕಾಯಿಲೆ ಅಂತಂದ್ರೆ ಅನುವಂಶೀಯ ಕಾಯಿಲೆ. ಇದನ್ನ ಹೆರಿಡಿಟರಿ ಪ್ರಾಬ್ಲಮ್ ಅಂತಾನು ಕರೀತಾರೆ. ಜೆನೆಟಿಕ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ, ಅನುವಂಶೀಯ ಕಾಯಿಲೆ. ಈ ಕಾಯಿಲೆಯ ಲಕ್ಷಣ ಏನು ಅನ್ನೋದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅದನ್ನು ಕೂಡ UPSC ಗೆ ಕೇಳಿದಾನೆ. ನೋ ಕ್ಲಾಟಿಂಗ್ ಆಫ್ ಬ್ಲಡ್, ರಕ್ತ ಹೆಪ್ಪುಗಟ್ಟದ ಸ್ಥಿತಿ. ನೋ ಕ್ಲಾಟಿಂಗ್ ಆಫ್ ಬ್ಲಡ್ ಅಂದ್ರೆ ರಕ್ತ ಹೆಪ್ಪುಗಟ್ಟದ ಸ್ಥಿತಿಗೆ ನಾವೇನ ಇದ್ರದ್ದು ಏನು ಅಂತಂದ್ರೆ ರಕ್ತ ಓಪನ್ ಆಗ್ಬಿಟ್ರೆ ಬ್ಲಡ್ ಕ್ಲಾಟ್ ಆಗಲ್ಲ. ಆ ಒಂದು ಸಿಂಟಮ್ಸ್ ಈ ಕಾಯಿಲೆಯ ಲಕ್ಷಣ ಆಗಿದೆ. ಇದನ್ನ ಕನ್ನಡದಲ್ಲಿ ಕುಸುಮ ರೋಗ ಅಂತಾನು ಕರೀತಾರೆ. ಕುಸುಮ ರೋಗ ಅಂತ ಹೇಳ್ತೀವಿ. ಓಕೆ, ಯಾಕೆ ಇವರಿಗೆ ರಕ್ತ ಹೆಪ್ಪುಗಟ್ಟಲ್ಲ ಅಂತಂದ್ರೆ ನೋ CTBT, ಬ್ಲಡ್ ಕ್ಲಾಟಿಂಗ್ ಟೈಮ್ ಇರಲ್ಲ, ಬ್ಲಡ್ ಬ್ಲೀಡಿಂಗ್ ಟೈಮ್ ಇರಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಯಾರೋ ಒಬ್ರು ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅವ್ರಿಗೆ ಡಾಕ್ಟರ್ ಯಾವುದೇ ಒಂದು ಆಪರೇಷನ್ ಮಾಡ್ಬೇಕು ಅಂತಂದ್ರೆ CTBT ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಬ್ಲಡ್ ಕ್ಲಾಟಿಂಗ್ ಟೈಮ್ ಮತ್ತು ಬ್ಲಡ್ ಬ್ಲೀಡಿಂಗ್ ಟೈಮ್ ಅಂತ ಅರ್ಥ. ಅದು ಅಂದ್ರೆ ಓಪನ್ ಆದ್ಮೇಲೆ ಎಷ್ಟೊತ್ತು ಬ್ಲೀಡ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲಾಟ್ ಆಗುತ್ತೆ. ಇದನ್ನ ಕ್ಲಾಟಿಂಗ್ ಟೈಮ್ ಮತ್ತು ಬ್ಲೀಡಿಂಗ್ ಟೈಮ್ ಅಂತ ಕರಿತೀವಿ. ಬ್ಲಡ್ ಕ್ಲಾಟಿಂಗ್ ಟೈಮ್ ಮತ್ತು ಬ್ಲೀಡಿಂಗ್ ಟೈಮ್ ಇರಲ್ಲ ಇವರಿಗೆ. ಓಕೆ, UPSC ನಲ್ಲಿ ಒಂದು ಕ್ವಶನ್ಸ್ ಕೇಳಿದಾನೆ. ಒಬ್ಬರಿಗೆ ಬ್ಲಡ್ ಓಪನ್ ಆಗಿ ಎಷ್ಟು ಗಂಟೆ ಒಳಗಡೆ ರಕ್ತ ಹೆಪ್ಪುಗಟ್ಟಿಲ್ಲ ಅಂದ್ರೆ ಅದು ಹಿಮೋಫಿಲಿಯಾ ಅಂತ ಡಿಸೈಡ್ ಮಾಡಬಹುದು ಅಂತ. ವಿತಿನ್ 2 hours ನಲ್ಲಿ ಏನಾದ್ರು ರಕ್ತ ಹೆಪ್ಪುಗಟ್ಟಿಲ್ಲ ಅಂತಂದ್ರೆ ಅದನ್ನ ಹಿಮೋಫಿಲಿಯಾ ಅಂತ ಡಿಸೈಡ್ ಮಾಡಬಹುದು. 2 ಗಂಟೆ ಒಳಗಡೆ ರಕ್ತ ಹೆಪ್ಪುಗಟ್ಟಿಲ್ಲ ಅಂತಂದ್ರೆ ಡಾಕ್ಟರ್ ಹೇಳೋದೇ ಬೇಡ, ಕಾಮನ್ ಲೇಮನ್ ಕೂಡ ಡಿಸೈಡ್ ಮಾಡೋದು ಇದು ಹಿಮೋಫಿಲಿಯಾ ಅಂತ ಡಿಸೈಡ್. ಓಕೆ, ಇದು ಕಡುಬಡವರಿಂದ ಹಿಡಿದು ಅಗರ್ಭ ಶ್ರೀಮಂತರವರೆಗೂ ಬಂದಿದೆ. ಆದ್ರೆ ಆದಷ್ಟು ಅಗರ್ಭ ಶ್ರೀಮಂತರಿಗೆ ರಾಜಮನೆತನಗಳಿಗೆ ಜಾಸ್ತಿ ಕಾಣಿಸ್ಕೊಂಡಿದೆ. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರೀತಾರೆ ಇನ್ನೊಂದು ಕ್ವಶನ್ಸ್. ಇದನ್ನು ರಾಯಲ್ ಡಿಸೀಸ್ ಅಂತ ಕರೀತಾರೆ. ರಾಯಲ್
ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಐಸ್ಲಾಮಿಕ್ ಕಾಯಿಲೆ ಅಂತ ಬರ್ಬಿಟ್ರೆ ಬರಲ್ಲ, ಇದು ಕನ್ನಡದಲ್ಲೂ ರಾಯಲ್ ಡಿಸೀಸ್ ಅಂತಾನೆ ಕೊಡ್ತಾನೆ. ಇದು PSI ಗೆ ಕ್ವಶನ್ಸ್ ಬಂದಿತ್ತು, ಕನ್ನಡ ಕ್ವಶನ್ಸ್ ಅಲ್ಲಿ ಕೂಡ ರಾಯಲ್ ಡಿಸೀಸ್ ಅಂತ ಕೊಟ್ಟಿದ್ದ. ಓಕೆ, ರಾಜ ಕುಟುಂಬಗಳಿಗೆ, ಶ್ರೀಮಂತ ಕುಟುಂಬಗಳಿಗೆ ಕಾಣಿಸ್ಕೊಳ್ಳೋದ್ರಿಂದ ಇದನ್ನ ರಾಯಲ್ ಡಿಸೀಸ್ ಅಂತ ಕರೀತಾರೆ. ರಾಯಲ್ ಡಿಸೀಸ್ ಅಂದ್ರೆ ರಾಯಲ್ ಕಾಯಿಲೆ ಅಂತ ಅರ್ಥ ಆಗುತ್ತೆ. ಓಕೆ, ಯಾವ ರಾಜಮನೆತನಕ್ಕೆ ಈ ಕಾಯಿಲೆ ಇತ್ತು ಅಂತ ಪಂಚಾಯತ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಮಾಡಿದ. ಇದು ವಿಕ್ಟೋರಿಯಾ ಡೈನೆಸ್ಟಿಗೆ ಈ ಕಾಯಿಲೆ ಇತ್ತು. ವಿಕ್ಟೋರಿಯಾ ರಾಜಮನೆತನಕ್ಕೆ ಈ ಕಾಯಿಲೆ ಇತ್ತು. ವಿಕ್ಟೋರಿಯಾ ಡೈನೆಸ್ಟಿ ಇನ್ ಇಂಗ್ಲೆಂಡ್, ಇಂಗ್ಲೆಂಡಿನ ವಿಕ್ಟೋರಿಯಾ ರಾಜಮನೆತನಕ್ಕೆ ಈ ಕಾಯಿಲೆ ಇತ್ತು. ಇಂಗ್ಲೆಂಡ್ ಅಂದ್ರೆ ವಿಕ್ಟೋರಿಯಾ ರಾಜಮನೆತನಕ್ಕೆ ಈ ಕಾಯಿಲೆ ಇತ್ತು ಅಂತ ಗೊತ್ತಿರಬೇಕು. ಅವನು ಇಂಗ್ಲೆಂಡಿನ ಎಲಿಜಬೆತ್, ಇಂಗ್ಲೆಂಡಿನ ವಿಕ್ಟೋರಿಯಾ ಹಿಂಗೆ ಕ್ವಶನ್ಸ್ ಕೊಡ್ತಾನೆ, ನೋಡ್ಕೊಂಡಿರ್ಬೇಕು. ವಿಕ್ಟೋರಿಯಾ ಡೈನೆಸ್ಟಿ ಇನ್ ಇಂಗ್ಲೆಂಡ್, ಇಂಗ್ಲೆಂಡ್ ನ ವಿಕ್ಟೋರಿಯಾ ರಾಜಮನೆತನಕ್ಕೆ ಈ ಕಾಯಿಲೆ ಇತ್ತು ಅಂತ ಗೊತ್ತಿರಬೇಕು. ಈ ಪ್ರಾಬ್ಲಮ್ಸ್ ಯಾರಿಗೆ ಬರುತ್ತೆ ಅಂತಂದ್ರೆ, ದಿ ಪ್ರಾಬ್ಲಮ್ಸ್ ಅರೈಸಸ್ ಓನ್ಲಿ ಇನ್ ಮೇಲ್. ಗಂಡಲ್ಲಿ ಮಾತ್ರ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕಾರಣ ದ ಜೀನ್ ಡಾಮಿನೇಟ್ ಇನ್ ದಿ ಮೇಲ್, ರಿಸೆಸಿವ್ ಇನ್ ದಿ ಫಿಮೇಲ್. ಅಂದ್ರೆ ಈ ಗಂಡಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಪ್ರಬಲವಾಗಿರ್ತವೆ. ಹೆಣ್ಣಲ್ಲಿ ಇದರ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ, ದುರ್ಬಲವಾಗಿರ್ತವೆ. ಓಕೆ, ಎಲ್ಲಾ ರಾಜ ಕುಟುಂಬಗಳಿಗೆ, ಈ ವಿಕ್ಟೋರಿಯಾ ಮನೆತನದ ಎಲ್ಲಾ ರಾಜರುಗಳಿಗೆ, ಕಿಂಗ್ಗಳಿಗೆ ಈ ಕಾಯಿಲೆ ಇತ್ತು, ರಾಜರುಗಳಿಗೆ. ಅದರಿಂದ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಿದವರೆಲ್ಲರೂ ಕೂಡ ಕ್ವೀನ್ಸ್ ಅಂದ್ರೆ ರಾಣಿಯರು ಇದಕ್ಕೆ ಆಳ್ವಿಕೆಯನ್ನ ಮಾಡುವಂತದ್ದು. ಅವ್ರ ಕಂಟ್ರಿ ಅಷ್ಟರೊಳಗೆ ಆಳ್ವಿಕೆ ಮಾಡಲಿಲ್ಲ, ನಮ್ ಕಂಟ್ರಿಗೂ ಬಂದು ಆಳ್ವಿಕೆ ಮಾಡಿದ್ದಾರೆ. ಆ ಕಾಲದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್, ಟ್ರಿನಿಟಿ ರೋಡ್ ಅವೆಲ್ಲ ಕೇಳಿದಿರಲ್ಲ, ಅವೆಲ್ಲ ಅವ್ರ ಕಾಲದಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಅದಕ್ಕೋಸ್ಕರ ವಿಕ್ಟೋರಿಯಾ ಅಂತ ಹೆಸರನ್ನ ಕಟ್ಟಿದ್ರು. ಓಕೆ, ಈಗ ರಾಣಿಯರ ಆಳ್ವಿಕೆ ಮಾಡೋದಕ್ಕೆ ವಿಕ್ಟೋರಿಯಾ ಹಾಸ್ಪಿಟಲ್ ಇಂಥದವ್ರು ಕಟ್ಟಿದ್ದಾರೆ. ರಾಜರೇನಾದ್ರು ಆಳ್ವಿಕೆ ಮಾಡಿದ್ರೆ ವಿಕ್ಟೋರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದ್ಯಾ? ಓಕೆ, ಇದು ಕ್ವೀನ್ ಡಾಮಿನೇಟೆಡ್ ಫ್ಯಾಮಿಲಿ. ಕಾರಣ ಎಲ್ಲ ರಾಜರುಗಳಿಗೆ ಈ ಕಾಯಿಲೆ ಇತ್ತು, ಗೊತ್ತಿರಲಿ. ಯಾಕೆ ಗಂಡು ಮಕ್ಕಳಿಗೆ ಮಾತ್ರನೇ ಬರುತ್ತೆ? ರೀಸನ್ ಏನು? ದ ಜೀನ್ ಟ್ರಾನ್ಸ್ಫರ್ ಫ್ರಮ್ ಮೇಲ್ ಟು ಮೇಲ್ ಅಂದ್ರೆ ಗುಣಾಣುಗಳು ಗಂಡಿನಿಂದ ಗಂಡಿಗೆ ವರ್ಗಾವಣೆ ಆಗ್ತವೆ. ಗುಣಾಣುಗಳು ಗಂಡಿನಿಂದ ಗಂಡಿಗೆ ವರ್ಗಾವಣೆ ಆಗ್ತವೆ. ನಾನು ಈಗಾಗಲೇ ಹೇಳಿದ್ದೀನಿ ಗುಣಾಣು ಅಂದ್ರೆ ಏನು ಅಂತ. ಗುಣಾಣು ಅನ್ನೋದು ನಮ್ಮಲ್ಲಿ ವರ್ಣತಂತು ಇರುತ್ತೆ. ಮಾನವನಲ್ಲಿ 46 ಅಥವಾ 23 ಜೊತೆ ವರ್ಣತಂತುಗಳು ಇರ್ತವೆ. ಆ ಸೈಟಾಲಜಿನಲ್ಲಿ ಹೇಳಿದ್ದೀನಿ. ಒಂದು ವರ್ಣತಂತುವನ್ನು ತೆಗೆದುಕೊಂಡ್ರೆ ಅದ್ರ ಮೇಲೆ ಚುಕ್ಕೆ ಆಕಾರದ ರಚನೆಗಳಿರ್ತವೆ. ಅವಕ್ಕೆ ಇಂಗ್ಲಿಷ್ ಅಲ್ಲಿ ಜೀನ್ಸ್ ಅಂತ ಕರೀತಾರೆ, ಕನ್ನಡದೊಳಗೆ ಗುಣಾಣು ಅಂತ ಕರೀತಾರೆ. ಗುಣಾಣು ಇನ್ನೊಂದು ಪದವನ್ನು ಬಳಸ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ, ವಂಶವಾಹಿನಿ ಅಂತ ಕರೀತಾನೆ, ವಂಶವಾಹಿನಿ. ಓಕೆ, ಈಗ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಪೇರೆಂಟ್ಸ್ ನ ವಿಜುವಲೈಸ್ ಮಾಡಿದ್ರೆ, ಒಂದ್ಸಲ ನಿಮ್ ಕಣ್ಣು ಮುಂದೆ ತಗೊಂಡ್ರೆ ಒಂದಷ್ಟು ಗುಣಲಕ್ಷಣಗಳನ್ನ ನೋಡ್ಬೋದು. ಅದು ಮೂಗು ಉದ್ದ ಇರ್ಬೋದು, ಕರ್ಲಿ ಹೇರ್ಸ್ ಇರ್ಬೋದು, ಹಣೆ ಬ್ರಾಡ್ ಆಗಿರೋದಿರ್ಬೋದು, ಅದು ಅಲ್ಲಿ ವೇರಿಯೇಷನ್ಸ್ ಇರೋದಿರ್ಬೋದು, ಈ ತರವೆಲ್ಲ. ಅದು ಆ ಜೀನ್ ತಂದೆ ತಾಯಿಗಳಿಂದ ಮಕ್ಕಳಿಗೆ ವರ್ಗಾವಣೆ ಆಗಿದ್ರೆ ಮಾತ್ರ ಆ ಲಕ್ಷಣಗಳು ಬರ್ತವೆ. ಈ ಜೀನ್ ನ ಕೆಲಸ ಏನಂದ್ರೆ, ಟ್ರಾನ್ಸ್ಫರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ತಂದೆ ತಾಯಿಗಳಲ್ಲಿರುವಂತ ಗುಣಗಳನ್ನ ಮುಂದಿನ ಪೀಳಿಗೆಗೆ ರವಾನಿಸೋದು ಇದರ ಲಕ್ಷಣ. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಪೇರೆಂಟ್ಸ್ ಇಂದ 50% ಜೀನ್ಸ್ ವರ್ಗಾವಣೆ ಆಗ್ತವೆ. ಅದರಿಂದ ಆದಷ್ಟು ಮಕ್ಕಳುಗಳು ಪೇರೆಂಟ್ಸ್ ಅನ್ನ ಹೋಲ್ತವೆ. ತಾತ ಮತ್ತು ಅಜ್ಜಿಯರಿಂದ 25%, ಮುತ್ತಾತ ಮುತ್ತಜ್ಜಿಯರಿಂದ 12.8%, ಹೋಗ್ತಾ 50% ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಪೇರೆಂಟ್ಸ್ ಇಂದ ಜಾಸ್ತಿ ವರ್ಗಾವಣೆ ಆಗುತ್ತೆ. ಆದಷ್ಟು ಮಕ್ಕಳುಗಳು ಪೇರೆಂಟ್ಸ್ ಅನ್ನ ಹೋಲ್ತಾರೆ. ಕಾರಣ ಏನು ಅಂತಂದ್ರೆ 50% ಗುಣಗಳು ವರ್ಗಾವಣೆ. ಓಕೆ, ಇದಕ್ಕೆ ಜೋಕ್ಸ್ ಎಲ್ಲ ಹೇಳಿದ್ವಿ, ಇದೆಲ್ಲ ಬೇಡ, ಮತ್ತೆ ಹೇಳೋದು ಬೇಡ, ಗೊತ್ತಿರಲಿ. ಓಕೆ, ಜೀನ್ಸ್ ಅನ್ನ ಈ ಪದ ಬಳಸೋದಿಲ್ಲ, ಈ ಪದದ ಕಲ್ಪನೆ ಇರಲಿ ಅನ್ನೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಈ ಗುಣಾಣುಗಳು ಗಂಡಿನಿಂದ ಗಂಡಿಗೆ ವರ್ಗಾವಣೆ ಆಗ್ತವೆ. ಓಕೆ, ಈ ಕಾಯಿಲೆ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ನ ತಿಳ್ಕೋಬೇಕಾಗುತ್ತೆ. ಇಟ್ ಇಸ್ ಕರೆಕ್ಟೆಡ್ ಬೈ ಜೀನ್ಸ್. ಇದನ್ನ ಗುಣಾಣುಗಳಿಂದ ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಕರೆಕ್ಟೆಡ್ ಬೈ ಜೀನ್ಸ್ ಅಂದ್ರೆ ಗುಣಾಣುಗಳನ್ನ ಸರಿಪಡಿಸಿ, ಯಾವ ಗುಣಾಣು ಇದನ್ನ ತೆಗೆದುಕೊಂಡು ಹೋಗುತ್ತೋ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಇದನ್ನ ಸರಿಪಡಿಸೋದಕ್ಕೆ ಯಾವ ಜೀನನ್ನ ಬಳಸ್ತಾರೆ ಅಂತಂದ್ರೆ, ರೆನ್ ಅನ್ನುವಂತ ಕಿಣ್ವವನ್ನ ಬಳಸ್ತಾರೆ. ಏನನ್ನ ಬಳಸ್ತಾರೆ ಅಂತ ಕೇಳ್ತಾನೆ, ರೆನ್, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಕರೀತಾರೆ. ಎಂಡೋನ್ಯೂಕ್ಲಿಯಸ್. ರೆನ್ ಅಂದ್ರೆ ಏನು ಅನ್ನೋದು ಒಂದು ಅಬ್ರಿವೇಷನ್ ಕ್ವಶನ್ಸ್ ಆಗುತ್ತೆ.
ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಕರೀತಾರೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಕನ್ನಡದಲ್ಲಿ ಬಂದ್ರು ಹಿಂಗೆ ಬರೀಬೇಕು. ಇದೊಂದು ಎಂಜೈಮ್, ಇದು ಕಿಣ್ವ. ಇದು ಎಂಜೈಮ್. ಎಂಜೈಮ್ ಅಂದ್ರೆ ಏನು ಅಂತಂದ್ರೆ ಕನ್ನಡದಲ್ಲಿ ಕಿಣ್ವ ಅಂತ ಹೇಳ್ತೀವಿ. ನೋಡಿ, ನೀವು ಊಟ ಮಾಡ್ಬೇಕಾದ್ರೆ ಇಷ್ಟು ದಪ್ಪ ತುತ್ತನ್ನ ಊಟ ಮಾಡ್ತೀರಾ, ಅದನ್ನ ಆಹಾರ ಅಬ್ಸರ್ವ್ ಮಾಡ್ಕೊಳ್ಳೋ ಲೆವೆಲ್ಗೆ, ನ್ಯೂಟ್ರಿಷನ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋ ಲೆವೆಲ್ಗೆ ಕನ್ವರ್ಟ್ ಮಾಡೋದು ಯಾವುದು ಅಂತಂದ್ರೆ ಎಂಜೈಮ್ಸ್. ಈ ಎಂಜೈಮ್ಸ್ ನ ಏನಂತ ಕರೀತಾರೆ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದನ್ನ ಬಯೋಲಾಜಿಕಲ್ ಸಿಸರ್ ಅಂತ ಕರೀತಾರೆ. ಬಯೋಲಾಜಿಕಲ್ ಸಿಸರ್, ಬಯೋಲಾಜಿಕಲ್ ಸಿಸರ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಸಿಸರ್ ಅಂತ ಕರೀತಾರೆ. ಮಾಲಿಕ್ಯುಲರ್ ಸಿಸರ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಸಿಸರ್, ಮಾಲಿಕ್ಯುಲರ್ ಸಿಸರ್ ಅಂತ ಕರಿತೀವಿ. ಓಕೆ, ರೆನ್ ಅನ್ನುವಂತ ಕಿಣ್ವದಿಂದ ಇದನ್ನ ಸರಿಪಡಿಸೋದಕ್ಕೆ ಕಾರಣ ಇದೆ. ಓಕೆ, ಇದಕ್ಕೊಂದು ಸ್ವಲ್ಪ ಹಿನ್ನೆಲೆ ತೆಗೆದುಕೊಳ್ಳೋಣ. ಓಕೆ, ಎವ್ರಿ ಡಿಸೆಂಬರ್ 3ನೇ ತಾರೀಕು ಏನೇನನ್ನ ಆಚರಣೆ ಮಾಡ್ತೀವಿ ಅಂತಂದ್ರೆ ವರ್ಲ್ಡ್ ಡಿಸೆಂಬರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವ ಅಂಗವಿಕಲರ ದಿನ ಅಂತ ಕರಿತೀವಿ. ವಿಶ್ವ ಅಂಗವಿಕಲರ ದಿನ ಯಾವತ್ತ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 3ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರೆ. ಈ ಅಂಗವಿಕಲರಿಗೋಸ್ಕರ ಒಂದು ಕಾಯ್ದೆ ಬಂತು, PWD ಆಕ್ಟ್ ಅಂತ ಕರೆದ್ವಿ ಅದನ್ನ, ಅಂದ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅಂತ, ಅಂಗವಿಕಲರ ಅಧಿನಿಯಮ ಕಾಯ್ದೆ ಅಂತ ಕರೆದ್ವಿ ಅದನ್ನ. ಅದನ್ನ 1995 ನಲ್ಲಿ ಜಾರಿಗೆ ತಂದ್ವಿ. 1995 ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈ ಅಂಗವಿಕಲರು ಅನ್ನೋ ಒಂದು ವರ್ಗ ನಮ್ಮ ಸೊಸೈಟಿನಲ್ಲಿದೆ, ಸಮಾಜದಲ್ಲಿದೆ. ಅವರಿಗೆ ಸಮಾಜನೂ ಬೆಲೆ ಕೊಡ್ತಾ ಇಲ್ಲ, ಅಥವಾ ಸಮಾಜನೂ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಗೌರ್ಮೆಂಟ್ ಏನೋ ಒಂದು ಕಾಯ್ದೆ ಸವಲತ್ತುಗಳನ್ನ ಒದಗಿಸಿಲ್ಲ. ಅವ್ರಿಗೋಸ್ಕರ ಅವರು ಹಿಂದುಳಿದಿದ್ದಾರೆ. ಅವ್ರನ್ನ ಸಮಾಜದ ಮುಖ್ಯವಾಗಿ ತರಬೇಕು ಅಂದ್ರೆ ಅವ್ರಿಗೆ ಒಂದು ಕಾಯ್ದೆ ಮಾಡುವಂತ ಅವಕಾಶ ಇದೆ, ಅವಶ್ಯಕತೆ ಇದೆ ಅಂತ ಒತ್ತಾಯವನ್ನು ಮಾಡ್ತಾರೆ. ಅವರ ಇದ್ರ ಮೇರೆಗೆ 1995 ನಲ್ಲಿ 1995 ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಓಕೆ, ಅದನ್ನೇ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅಂತ ಕರಿತೀವಿ. ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಈ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಗವಿಕಲರ ಅಧಿನಿಯಮ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ. ಅವಾಗ 7 ಅಂಗವಿಕಲರನ್ನ ಗುರುತಿಸಿದ್ವಿ ನಾವು. 7 ಡಿಸಬಿಲಿಟೀಸ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಸಂಪೂರ್ಣವಾಗಿ ಕಣ್ ಕಾಣದೇ ಇರುವಂತವ್ರು, ಪಾರ್ಷಿಯಲಿ ಬ್ಲೈಂಡ್, ಸ್ವಲ್ಪ ಮಟ್ಟಿಗೆ ಕಣ್ ಕಾಣುವಂತವ್ರು, ಮೆಂಟಲಿ ರಿಟಾರ್ಡೆಡ್, ಸ್ಪೀಚ್ ಅಂಡ್ ಹಿಯರಿಂಗ್ ಅಂದ್ರೆ ಮಾತು ಮತ್ತೆ ಕೇಳಿಸ್ಕೊಳ್ಳೋಕೆ ಸಾಧ್ಯತೆ ಇರುವಂತವ್ರು, ಫಿಸಿಕಲಿ ಚಾಲೆಂಜೆಡ್ ಅಂದ್ರೆ ಕೈ ಕಾಲುಗಳಲ್ಲಿ ತೊಂದರೆ ಇರುವಂತವ್ರು, ಮೆಂಟಲ್ ಇಲ್ನೆಸ್ ಮಾನಸಿಕ ಅಸ್ವಸ್ಥತೆ, ಲೆಪ್ರಸಿ ಕ್ಯೂರ್, ಲೆಪ್ರಸಿ ಬಂದ್ಬಿಟ್ಟು ಕೈಯು ಕಾಲ ಕೊನೆ ಹಂತಕ್ಕೆ ಕಳ್ಕೊಂಡ್ಬಿಡ್ತಾರೆ, ಆ ತರ ಕ್ಯೂರ್ ಆಗಿರುವಂತವ್ರು. ಹೀಗೆ 7 ಅಂಗವಿಕಲತೆಯನ್ನು ಗುರುತಿಸಿದ್ವಿ. ಕಾರಣ ಅದ್ರ ಬಗ್ಗೆ ನಮ್ಗೆ ಅರಿವಿರ್ಲಿಲ್ಲ ನಮ್ಗೆ ಆ ಟೈಮ್ನಲ್ಲಿ. ಡಿಸೆಂಬರ್ 3ನೇ ತಾರೀಕು 2016 ಒಂದು ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಇಟ್ ಇಸ್ ಕಮ್ಸ್ ಅಂಡರ್ ಡಿಸಬಿಲಿಟಿ. ಹಿಮೋಫಿಲಿಯಾನ ನಾವ್ ಏನ್ ಸೇರಿಸಿದ್ವಿ ಅಂದ್ರೆ ಹಿಮೋಫಿಲಿಯಾ ಕಮ್ಸ್ ಅಂಡರ್ ಡಿಸಬಿಲಿಟಿ, ಇದನ್ನ ಅಂಗವಿಕಲತೆಗೆ ಸೇರಿಸಿದ್ವಿ. ಇಟ್ಸ್ ಕಮ್ಸ್ ಅಂಡರ್ ಡಿಸಬಿಲಿಟಿ, ಅಂಗವಿಕಲತೆಗೆ ಸೇರಿಸಿದ್ವಿ. ಇವಾಗ ಎಷ್ಟು ಅಂಗವಿಕಲತೆ ಇದೆ ಅಂದ್ರೆ 23 ಡಿಸಬಿಲಿಟೀಸ್ ಇವೆ. ಈಗ ನಾವು ಮೀಸಲಾತಿಗೋಸ್ಕರ ಓಡಾಟ ಮಾಡ್ತೀವಿ. ಮೊದಲಿಗೆ ಮೀಸಲಾತಿ ಕೊಟ್ಟಾದ್ಮೇಲೆ ಒಳ ಮೀಸಲಾತಿಗೋಸ್ಕರ ಫೈಟ್ ಮಾಡ್ತೀವಿ, ಗೊತ್ತಿದೆಯಲ್ಲ. ಆ ರೀತಿನಲ್ಲಿ ಇದು ಅಂಗವಿಕಲರಲ್ಲೇ ಮೀಸಲಾತಿಯನ್ನ ಮೊದಲಿಗೆ ರಿಸರ್ವೇಶನ್ ಗೋಸ್ಕರ ಓಡಾಡಿದ್ರು. ಅದು ಕೊಟ್ಟಾದ್ಮೇಲೆ ಅಂಗವಿಕಲರಲ್ಲೇ ಫೈಟ್ ಮಾಡಿ ಇವತ್ತು 23 ಅಂಗವಿಕಲತೆಗಳಿವೆ. ಒಟ್ನಲ್ಲಿ ಇದು ಏನಕ್ಕೆ ಬರ್ತಿರ್ಬೇಕು ಅಂದ್ರೆ 2014 ಇದನ್ನ ರೀಸೆಂಟ್ ಆಗಿ ಸೇರಿಸಿರೋದ್ರಿಂದ ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ. ಓಕೆ, ಹಿಮೋಫಿಲಿಯಾವನ್ನ ಸೇರಿಸಿದ್ರು. ವರ್ಲ್ಡ್ ಹಿಮೋಫಿಲಿಯಾ ಡೇ ಯಾವತ್ತು ಆಚರಣೆ ಮಾಡ್ತೀವಿ ಅಂತ ಕೇಳ್ತೀವಿ. ವರ್ಲ್ಡ್ ಹಿಮೋಫಿಲಿಯಾ ಡೇ, ಹಿಮೋಫಿಲಿಯಾ ಡೇ ಅನ್ನ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ರೆ 17th ಏಪ್ರಿಲ್ ಆಚರಣೆಯನ್ನ ಮಾಡ್ತೀವಿ. ಇದನ್ನ 1989 ಇಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದೀವಿ. ಇಷ್ಟು ಮಾಹಿತಿ ಇದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. 1989 ಇದನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಈಗ ಹಿಮೋಫಿಲಿಯಾ ಬಗ್ಗೆ ಏನ್ ತಿಳ್ಕೊಂಡ್ವಿ ಅಂತ ಒಂದು ಕ್ವಿಕ್ ಇದನ್ನ ಮಾಡಿದ್ರೆ ಪ್ರಿವಿಯಸ್ ಇದನ್ನ ನೋಡಿ. ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಅಂತ ಕರಿತೀವಿ. ಹಿಮೋಫಿಲಿಯಾ ಬಗ್ಗೆ ಓದೋಣ. ಹಿಮೋಫಿಲಿಯಾ ಅನ್ನೋದು ಒಂದು ಅನುವಂಶ ಕಾಯಿಲೆ, ಜೆನೆಟಿಕ್ ಡಿಸಾರ್ಡರ್. ಓಕೆ, ಹೆರಿಡಿಟರಿ ಪ್ರಾಬ್ಲಮ್ ಅಂತ ಕೊಡ್ಬೋದು. ಇದ್ರ ಸಿಂಪ್ಟಮ್ಸ್ ಏನಂದ್ರೆ ನೋ ಕ್ಲಾಟಿಂಗ್ ಆಫ್ ಬ್ಲಡ್, ರಕ್ತ ಹೆಪ್ಪುಗಟ್ಟದ ಸ್ಥಿತಿ. ಹೆಪ್ಪುಗಟ್ಟದ ಸ್ಥಿತಿಗೆ ನಾವೆಂತ ಕರಿತೀವಿ ಅಂತಂದ್ರೆ ಕನ್ನಡದಲ್ಲಿ ಕುಷ್ಮ ರೋಗ ಅಂತ ಕರೀತಾರೆ. ನೋ ಸಿಟಿಬಿಟಿ, ಇವರಿಗೆ ಬ್ಲಡ್ ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್ ಇರಲ್ಲ. ಇದನ್ನ UPSC ಕೇಳಿದ್ರೆ ಗೊತ್ತಿರಬೇಕು. ಒಬ್ಬರಿಗೆ ರಕ್ತ ಓಪನ್ ಆಗಿ ಎಷ್ಟು ಗಂಟೆ ಒಳಗಡೆ ಹೆಪ್ಪುಗಟ್ಟಲಿಲ್ಲ ಅಂದ್ರೆ ಅದನ್ನ ಹಿಮೋಫಿಲಿಯಾ ಅಂತ ಡಿಸೈಡ್ ಮಾಡ್ತಾರೆ. ವಿತ್ ಇನ್ 2 hours ಅಲ್ಲಿ ರಕ್ತ ಹೆಪ್ಪುಗಟ್ಟಲಿಲ್ಲ ಅಂದ್ರೆ ಅದನ್ನ ಹಿಮೋಫಿಲಿಯಾ ಅಂತ ಡಿಸೈಡ್ ಮಾಡ್ತೀವಿ. ಓಕೆ,
ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ, ಇದನ್ನ ರಾಯಲ್ ಡಿಸೀಸ್ ಅಂತ ಕರೀತಾರೆ. ಕಡು ಬಡವರಿಂದ ಅಗರ್ಭ ಶ್ರೀಮಂತರವರೆಗೂ ಬಂದಿದೆ. ಆದಷ್ಟು ರಾಯಲ್ ಫ್ಯಾಮಿಲಿಗೆ ಇದು ಕಾಣಿಸ್ಕೊಂಡಿದೆ, ಅದಕ್ಕೋಸ್ಕರ ರಾಯಲ್. ಯಾವ ರಾಜಮನೆತನಕ್ಕಿತ್ತು ಅಂತ, ಇಂಗ್ಲೆಂಡಿನ ವಿಕ್ಟೋರಿಯಾ ರಾಜಮನೆತನಕ್ಕಿತ್ತು. ಇದು ಯಾರಿಗೆ ಮಾತ್ರ ಬರುತ್ತೆ ಅಂದ್ರೆ ಗಂಡು ಮಕ್ಳಿಗೆ ಮಾತ್ರ ಬರುತ್ತೆ. ಈ ರಾಜಕುಟುಂಬದಲ್ಲಿ ಯಾರಿಗೆ ಸಮಸ್ಯೆ ಇತ್ತು ಅಂದ್ರೆ ಎಲ್ಲ ಕಿಂಗ್ ಗಳಿಗೆ ಸಮಸ್ಯೆ ಇತ್ತು. ಕಾರಣ ಏನು ಅಂತಂದ್ರೆ ದ ಜೀನ್ ಡಾಮಿನೇಟೆಡ್ ಇನ್ ದಿ ಮೇಲ್, ರಿಸಿಸ್ಟಿವ್ ಇನ್ ದಿ ಫಿಮೇಲ್. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಇರ್ಲಿಲ್ಲ. ಕ್ವೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಫ್ಯಾಮಿಲಿ ಇದು. ಜೀನ್ ಯಾಕೆ ಇದು ಹಿಂಗೆ ಗಂಡು ಮಕ್ಳಿಗೆ ಮಾತ್ರನೇ ಬರುತ್ತೆ ಅಂದ್ರೆ ದ ಜೀನ್ ಟ್ರಾನ್ಸ್ಫರ್ ಫ್ರಮ್ ಮೇಲ್ ಟು ಮೇಲ್. ಗಂಡಿಂದ ಗಂಡಿಗೆ ಹೋಗುತ್ತೆ, ಹೆಣ್ಣಿನ ಮೂಲಕನೇ ಹೋಗೋದು, ಗಂಡಿಂದ ಗಂಡಿಗೆ ಹೋಗುತ್ತೆ. ಅದರಿಂದ ಈ ತರದ ಸಮಸ್ಯೆ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ರಾಜಮನೆತನಕ್ಕೆ ಬರುತ್ತೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇದ್ರೊಳಗೆ ನೋಡೋದಾದ್ರೆ ಇದನ್ನ ಹಿಮೋಫಿಲಿಯಾ ಬಗ್ಗೆ ಇನ್ನೇನೇನು ಕ್ವಶನ್ಸ್ ಬರ್ಬೋದು ಅಂತ ನೋಡೋದಾದ್ರೆ, ಹಿಮೋಫಿಲಿಯಾನ ಜೀನ್ಸ್ ಇಂದ ಕರೆಕ್ಟ್ ಮಾಡಬಹುದು. ರೆನ್ ಅನ್ನುವಂತ ಕಿಣ್ವವನ್ನ ಇದನ್ನ ಬಳಸಿ ಇದನ್ನ ಕರೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ರೆಸ್ಟ್ರಿಕ್ಷನ್ ಇಂಡೋನ್ಯೂಕ್ಲಿಯಸ್ ಅಂತ, ಇದನ್ನ ಬಯಾಲಜಿಕಲ್ ಸಿಸರ್ ಅಂತ ಕರೀತಾರೆ. ನಮ್ಗೆ ಯಾವ ಜೀನ್ ಬೇಕೋ ಅದನ್ನ ಸಪರೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಡಿಸೆಂಬರ್ 3ನೇ ತಾರೀಕು ವರ್ಲ್ಡ್ ಡಿಸಬೈಲ್ಡ್ ಡೇ ಆಚರಣೆ ಮಾಡ್ತೀವಿ. ಡಿಸಬೈಲ್ಡ್ಗೋಸ್ಕರ ಒಂದು ಕಾಯ್ದೆ ಜಾರಿಗೆ ಬಂತು 1985 ನಲ್ಲಿ. ಅದನ್ನ PWD ಆಕ್ಟ್ ಅಂತ ಕರೀತಾರೆ, ಅಂದ್ರೆ ಅಂಗವಿಕಲರ ಅಧೀನ ಕಾಯ್ದೆಯಿಂದ ಜಾರಿಗೆ ತರ್ತೀವಿ. 2016 ಡಿಸೆಂಬರ್ 3ನೇ ತಾರೀಕು ವರ್ಲ್ಡ್ ಡಿಸಬೈಲ್ಡ್ ಡೇ ದಿನ, ವಿಶ್ವ ಅಂಗವಿಕಲರ ದಿನ. ಇದನ್ನ ಅಂಗವಿಕಲತೆಗೆ ಸೇರಿಸಿದ್ರು, ಅಂದ್ರೆ ಹಿಮೋಫಿಲಿಯಾವನ್ನ ಅಂಗವಿಕಲತೆಗೆ ಸೇರಿಸಿದ್ದಾರೆ. ಏಪ್ರಿಲ್ 17ನ್ನ ವರ್ಲ್ಡ್ ಹಿಮೋಫಿಲಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ವಿಶ್ವ ಹಿಮೋಫಿಲಿಯಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟು ಮಾಹಿತಿ ಅದ್ರ ಮೇಲೆ ಗೊತ್ತಿರಬೇಕು. ಎರಡನೇ ಕಾಯಿಲೆಗೆ ಹೋಗೋಣ. ಸಿಕ್ಕಲ್ ಸೆಲ್ ಅನಿಮಿಯಾ. ಸಿಕ್ಕಲ್ ಸೆಲ್ ಅನಿಮಿಯಾ. ಸಿಕ್ಕಲ್ ಸೆಲ್ ಅನಿಮಿಯಾ ಅಂತಂದ್ರೆ, ಸಿಕ್ಕಲ್ ಅಂತಂದ್ರೆ ಕುಡುಗೋಲು ಅಂತ. ಕುಡುಗೋಲು ಅಂತ ಹೇಳ್ತೀವಿ. ಕುಡುಗೋಲು ಹಳ್ಳಿಗಳಲ್ಲಿ ಕುಡುಗೋಲು ಅಂತ ಹೇಳ್ತಾರೆ, ಕುಡ್ಲು ಅಂತ ಹೇಳ್ತಾರೆ. ಹಳ್ಳಿಗಿಲ್ಲ ಹೇಳ್ಬೇಕು ಅಂತಂದ್ರೆ ಹಿಂಗೆ ಬೆಂಡ್ ಆಗಿರುತ್ತೆ, ಅದಕ್ಕೆ ಇದನ್ನ ಕುಡುಗೋಲು ಕಾಯಿಲೆ ಅಂತ ಕರೀತಾರೆ. ಸಿಕ್ಕಲ್ ಸೆಲ್ ಅನಿಮಿಯಾ. ಈ ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನೋದು ಎಂತ ಸಮಸ್ಯೆ ಅನ್ನೋದು ಇದು ಒಂದು ಕ್ವಶನ್ಸ್ ಆಗುತ್ತೆ. ಇಟ್ ಇಸ್ ಎ ಜೆನೆಟಿಕ್ ಡಿಸಾರ್ಡರ್. ಅನುವಂಶೀಯ ಸಮಸ್ಯೆ ಜೆನೆಟಿಕ್ ಡಿಸಾರ್ಡರ್. ಓಕೆ, ಹೆರಿಡಿಟರಿ ಪ್ರಾಬ್ಲಮ್ ಅಂತಾನು ಕರೀತಾರೆ ಕನ್ನಡದಲ್ಲಿ. ಹೆರಿಡಿಟರಿ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುವಂತ ಕಾಯಿಲೆಗಳು, ವಂಶ ಪರಂಪರೆಯಾಗಿ ಬರುವಂತ ಕಾಯಿಲೆಗಳನ್ನ ಹೆರಿಡಿಟರಿ ಡಿಸೀಸ್ ಅಂತ ಕರಿತೀವಿ. ಓಕೆ, ಯಾಕೆ ಈ ಸಮಸ್ಯೆ ಆಗುತ್ತೆ ಅಂದ್ರೆ, ಹಿಮೋಗ್ಲೋಬಿನ್ ಯಾವಾಗ್ಲೂ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ಓ ಶೇಪ್ ಅಲ್ಲಿ ಇರುತ್ತೆ. ಇದು FPS ಆಗಿ ಕನ್ವರ್ಟ್ ಆಗ್ಬಿಟ್ರೆ, ಸಿಕ್ಕಲ್ ಕುಡುಗೋಲು ರೀತಿಯಲ್ಲಿ ಶೇಪ್ ಆಗ್ಬಿಟ್ರೆ ಅದನ್ನ ನಾವೇಂತ ಕರಿತೀವಿ ಅಂದ್ರೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ನೀವು ಕುಡುಗೋಲು ನೋಡಿರ್ತಾರೆ, ಈ ರೀತಿ ಇರುತ್ತೆ. ಈ ರೀತಿ ಆಗ್ಬಿಡೋದ್ರಿಂದ, ಇದನ್ನ ಅರ್ಧ ಚಂದ್ರಾಕಾರದಲ್ಲಿ ಆಗ್ತದ್ರಿಂದ ಇದನ್ನ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರೀತಾರೆ. ಓಕೆ, ಈ ಗ್ಲುಟಾರಿಕ್ ಆಮ್ಲ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ಗ್ಲುಟಾರಿಕ್ ಆಸಿಡ್ ವ್ಯಾಲಿನ್ ಆಗಿ ಕನ್ವರ್ಟ್ ಆದಾಗ ಈ ತರದಾಗ್ಬಿಡುತ್ತೆ. ವ್ಯಾಲಿನ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಈ ತರ ಬರುತ್ತೆ. ಗ್ಲುಟಾರಿಕ್ ಆಸಿಡ್ ಬಂದು ವ್ಯಾಲಿನ್ ಬಂದ್ಬಿಟ್ಟಾಗ ಈ ಸಮಸ್ಯೆ ಬರುತ್ತೆ. ಮೊನ್ನೆ ಟೆಟ್ ಎಕ್ಸಾಮ್ ನಲ್ಲಿ ಇದು ಸ್ಟೇಟ್ಮೆಂಟ್ ಬಂದಿತ್ತು, ಗೊತ್ತಿರಬೇಕು. ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ. ವ್ಯಾಲಿನ್ ಬಂದ್ಬಿಟ್ರೆ ಅಂದ್ರೆ ಗ್ಲುಟಾರಿಕ್ ಆಮ್ಲದ ಬದಲಿಗೆ ವ್ಯಾಲಿನ್ ಏನಾದ್ರು ಬಂದ್ಬಿಟ್ರೆ ಈ ಸಮಸ್ಯೆ ಉಂಟಾಗುತ್ತೆ. ಓಕೆ, ಸಿಕ್ಕಲ್ ಸೆಲ್ ಅನಿಮಿಯಾ. ಸಿಕ್ಕಲ್ ಸೆಲ್ ಅನಿಮಿಯಾನು ಕೂಡ ಕರೆಕ್ಟ್ ಮಾಡೋಕೆ ಸಾಧ್ಯತೆ ಇದೆ. ಕರೆಕ್ಟೆಡ್ ಬೈ ಜೀನ್ಸ್, ಗುಣಾಣುಗಳಿಂದ ಇದನ್ನ ಸರಿಪಡಿಸಬಹುದು. ಯಾವ ಗುಣಾಣು ಈ ಸಮಸ್ಯೆಯನ್ನ ಒತ್ಕೊಂಡು ಬರ್ತಾ ಇದೆಯೋ ಆ ಸಮಸ್ಯೆಯನ್ನ, ಆ ಜೀನ್ ಅನ್ನ ತೆಗೆದುಬಿಡೋದ್ರ ಮೂಲಕ, ಡಿಪ್ರೆಸ್ ಮತ್ತು ಸಪ್ರೆಸ್ ಅನ್ನ ಮಾಡೋದ್ರ ಮೂಲಕ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಹೇಳಿದ್ವಿ, ರೆನ್ ಅನ್ನುವಂತ ಕಿಣ್ವವನ್ನು ಬಳಸ್ತೀವಿ. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಬೇರೆ ಇರುವಂತ ಜೀನ್ ಅನ್ನ ತೆಗೆದುಬಿಡ್ತೀವಿ. ಫಾರ್ ಎಕ್ಸಾಂಪಲ್, 3ನೇ ಜೀನು ಈ ಸಿಕ್ಕಲ್ ಸೆಲ್ ಅನಿಮಿಯಾನ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಗೊತ್ತಾದ್ರೆ,
ಈ ಸಿಕ್ಕಲ್ ಸೆಲ್ ಅನಿಮಿಯಾನ ಡಿಪ್ರೆಸ್ ಮತ್ತು ಸಪ್ರೆಸ್ ಮಾಡ್ಬಿಡ್ತೀವಿ. ಡಿಪ್ರೆಸ್ ಅಂದ್ರೆ ಅಲ್ಲೇ ಇರುತ್ತೆ, ಅದ್ರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಸಪ್ರೆಸ್ ಅಂದ್ರೆ ಅದನ್ನ ತೆಗೆದೇ ಬಿಡ್ತೀವಿ. ಮುಂದಿನ ಜನರೇಷನ್ಗೆ ಇದು ಪ್ರಾಪಗೇಟ್ ಆಗಲ್ಲ, ಹೋಗಲ್ಲ. ಅದರಿಂದ ಈ ಒಂದು ಸಮಸ್ಯೆಯನ್ನು ಹೋಗ್ಲಾಡಿಸೋದಕ್ಕೆ ಸಾಧ್ಯತೆ ಇದೆ. ಜೆನೆಟಿಕ್ ಡಿಸಾರ್ಡರ್ ಅನ್ನು ಹೋಗಿಸೋದಕ್ಕೆ ಸಾಧ್ಯತೆ ಇದೆ. ಅನುವಂಶ ಕಾಯಿಲೆ ಇದನ್ನ ಹೋಗಿಸೋದಕ್ಕೆ ಸಾಧ್ಯತೆ ಇದೆ. ಓಕೆ, 19 ಜೂನ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ವರ್ಲ್ಡ್ ಸಿಕ್ಕಲ್ ಸೆಲ್ ಅನಿಮಿಯಾ ಡೇ ಅಂತ ಕರೀತಾರೆ. ವರ್ಲ್ಡ್ ಸಿಕ್ಕಲ್ ಸೆಲ್ ಅನಿಮಿಯಾ ಡೇ ಅಂತ ಕರೀತಾರೆ. ಅನಿಮಿಯಾ ದಿನ, ಅನಿಮಿಯಾ ಡೇ ಅಂತ ಕರೀತೀವಿ. ಸಮಸ್ಯೆ ಏನು? ಸಿಕ್ಕಲ್ ಸೆಲ್ ಅನಿಮಿಯಾ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ಒಂದೊಂದಾಗಿ ಸಮಸ್ಯೆಗಳನ್ನ ನೋಡೋದಾದ್ರೆ, ಈಗ ಅಲ್ಲಿ ಎಲ್ವಿ ಯಾಕೆ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಎಚ್ ಪಿ ಹೋಗಿರೋದು HPS ಆಗಿ ಕನ್ವರ್ಟ್ ಆಗೋದ್ರಿಂದ ಇದು ಸಮಸ್ಯೆ ಆಗ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ ಇದರಲ್ಲಿ ಏನೇನು ಸಮಸ್ಯೆಗಳನ್ನ ನೋಡ್ತೀರಾ ನೀವು ಅಂತಂದ್ರೆ, ಈ ಹಿಮೋಗ್ಲೋಬಿನ್ ಇದೆಯಲ್ಲ, ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ, ಆಮ್ಲಜನಕವನ್ನ ಅಬ್ಸರ್ವ್ ಮಾಡಲ್ಲ. ಓಕೆ, ಆಮ್ಲಜನಕವನ್ನ ಹೀರಿಕೊಳ್ಳೋದಿಲ್ಲ. ಇದು ಯಾವಾಗ ಹೀರ್ಕೊಳ್ಳೋದಿಲ್ವೋ ಸಿವಿಯರ್ ಅನಿಮಿಯಾ ಉಂಟಾಗುತ್ತೆ. ಅನಿಮಿಯಾ, ರಕ್ತಹೀನತೆ ಉಂಟಾಗುತ್ತೆ. ರಕ್ತಹೀನತೆ ಉಂಟಾಗುತ್ತೆ. ಒಂದು ಮೇಜರ್ ಕಾರಣ. ಇನ್ನೊಂದು ಸಮಸ್ಯೆ ಏನುಂಟಾಗುತ್ತೆ? ಈಗ ನಾವು ಕೆಪಿಲರಿ ಟ್ಯೂಬ್ಸ್ ಅಂತ ಹೇಳ್ತೀವಿ, ಲೋಮನಾಳಗಳು ಅಂತ ಹೇಳ್ತೀವಿ. ರಕ್ತನಾಳಗಳಿಂದ ಇನ್ನು ಸಣ್ಣ ಟ್ಯೂಬ್ಗಳಿರ್ತವೆ, ಅದನ್ನ ಕೆಪಿಲರಿ ಟ್ಯೂಬ್ಸ್ ಅಂತ ಹೇಳ್ತೀವಿ. ಈ ಕೆಪಿಲರಿ ಟ್ಯೂಬ್ಸ್ ನಲ್ಲಿ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಆಗಿದ್ರೆ ಏನಾಗುತ್ತೆ, ಆ ರಕ್ತನ ಕಣಗಳು ಒಳಗಡೆಗೆ ನುಗ್ಗೋದಿಕ್ಕಾಗಲ್ಲ. ನುಗ್ಗೋದಿಕ್ಕಾಗಬೇಕು ಏನಾಗುತ್ತೆ ಅಂದ್ರೆ ಪೇನ್, ನೋವು ಕಾಣಿಸ್ಕೊಳ್ಳುತ್ತೆ. ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸರಿಯಾಗಿ ರಕ್ತ ಪರಿಚಲನೆ ಆಗೋದಿಲ್ಲ. ಓಕೆ, ಕೆಲವು ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನೂ ಕೆಲವು ಸಂದರ್ಭದಲ್ಲಿ ರಕ್ತಸ್ರಾವ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ರಕ್ತಸ್ರಾವ ಆಗುವಂತ ಸಾಧ್ಯತೆಗಳಿದೆ. ಏನೇನಾಗುತ್ತೆ ಅಂದ್ರೆ ಪೈನ್, ಅಂದ್ರೆ ತುಂಬಾ ಫೋರ್ಸಿಬಲ್ ಆಗಿ ರಕ್ತನಾಳದ ಮೂಲಕ, ಅಂದ್ರೆ ಕೆಪಿಲರಿ ಲೋಮನಾಳದ ಮೂಲಕ ನುಗ್ಗಬೇಕಾಗುತ್ತೆ. ಆ ನುಗ್ಗದಾಗ ಪೈನ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸಿವಿಯರ್ ನೋವು ಕಾಣಿಸ್ಕೊಳ್ಳುತ್ತೆ. ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ನೋಡಿ, ಒಂದ್ ವೆಹಿಕಲ್ ಅಲ್ಲಿ ಚಕ್ರಕ್ಕೆ ಗಾಳಿ ಚೆನ್ನಾಗಿ ತುಂಬಿದ್ರೆ ಏನಾಗುತ್ತೆ, ವೆಹಿಕಲ್ ನ ಫಾಸ್ಟ್ ಆಗಿ ಓಡಿಸಬಹುದು. ಅದೇ ಸೈಕಲ್ ಪಂಚರ್ ಆಗ್ಬಿಟ್ರೆ ಏನಾಗುತ್ತೆ, ವೆಹಿಕಲ್ ಅಷ್ಟೇ ಫಾಸ್ಟ್ ಆಗಿ ಓಡೋದಲ್ಲ. ಇವು ಅಷ್ಟೇ ರೌಂಡ್ ಶೇಪ್ ಅಲ್ಲಿ ಇರ್ಬೇಕು. ನಿಮ್ ಮೊದಲೇ ಕೆಂಪು ರಕ್ತಕಣಗಳು ಹೇಗಿರ್ತವೆ ಅಂತ ಹೇಳಿದ್ವಿ, ದುಂಡೆಗೆ ತಟ್ಟೆ ಆಕಾರದಲ್ಲಿ ಇರ್ತವೆ ಅಂತ ಹೇಳಿದ್ವಿ. ಇದು ಸಿಕ್ಕಲ್ ಅರ್ಧ ಚಂದ್ರಾಕಾರದಲ್ಲಿ ಆದಾಗ ಅಷ್ಟೇ ಫಾಸ್ಟ್ ಆಗಿ ಮೂವ್ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ಸರಿಯಾಗಿ ಆಗಲ್ಲ. ಓಕೆ, ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ, ಹೃದಯಾಘಾತ ಆಗುವಂತ ಸಾಧ್ಯತೆ ಕೂಡ ಇದೆ. ಓಕೆ, ನೆಕ್ಸ್ಟ್ ಬ್ಲೀಡಿಂಗ್ ಆಗುತ್ತೆ. ಕೆಲವು ಸಮಯದಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗುವಂತ ಸಾಧ್ಯತೆಗಳಿರ್ತವೆ. ಇದಿಷ್ಟು ಲಕ್ಷಣಗಳನ್ನ ನಾವು ನೋಡಬಹುದು. ಓಕೆ, ಎಸ್ಪೆಷಲಿ RBC ಇರೋದು ಸಿಕ್ಕಲ್ ಸೆಲ್ಗೆ ಕನ್ವರ್ಟ್ ಆಗೋದು ಮೊದಲನೇ ಲಕ್ಷಣ. ಇನ್ನೊಂದು ಲಕ್ಷಣ ಏನಂತಂದ್ರೆ ಆಮ್ಲಜನಕ, ಹಿಮೋಗ್ಲೋಬಿನ್ ಇರೋದು ಆಮ್ಲಜನಕವನ್ನ ಹೀರ್ಕೊಳ್ಳೋದಿಲ್ಲ. ಯಾವಾಗ ಆಮ್ಲಜನಕವನ್ನ ಹೀರ್ಕೊಳ್ಳೋದಿಲ್ಲ, ಎಲ್ಲಾ ಜೀವಕೋಶಗಳಿಗೆ ಆಮ್ಲಜನಕ ರವಾನೆ ಆಗೋದಿಲ್ಲ. ಸಿವಿಯರ್ ಅನಿಮಿಯಾ ಉಂಟಾಗುತ್ತೆ. ಒಂದು. ಎರಡನೇದು ಪೈನ್ ಕಾಣಿಸ್ಕೊಳ್ಳುತ್ತೆ, ಅಸಮರ್ಪಕ ರಕ್ತ ಪರಿಚಲನೆ ಆಗುತ್ತೆ, ಇದು ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ, ಬ್ಲೀಡಿಂಗ್ ಆಗುತ್ತೆ. ಓಕೆ, ಇದಿಷ್ಟು ಸಿಕ್ಕಲ್ ಸೆಲ್ ಅನಿಮಿಯಾ ಬಗ್ಗೆ ಗೊತ್ತಿರಬೇಕು. ಓಕೆ, ಕುಡುಗೋಲು ಕಾಯಿಲೆ ಅಂತಾನು ಕರೀತಾರೆ. ಕುಡುಗೋಲು ಕಾಯಿಲೆ ಅಂತಂದ್ರೆ ಹಳ್ಳಿಗಳಲ್ಲಿ ಗ್ರಾಸ್ ಇದನ್ನೆಲ್ಲ ಕಟ್ ಮಾಡೋದಕ್ಕಿರುವಂತ ಹುಲ್ಲು ಅಂತ ಹೇಳ್ತಾರೆ. ಕುಡುಗೋಲು, ಆ ಕುಡುಗೋಲು ಶೇಪ್ಗೆ ಬಂದ್ಬಿಡುತ್ತೆ. ಅದರಿಂದ ಇದನ್ನ ಕುಡುಗೋಲು ಕಾಯಿಲೆ ಅಂತಾನು ಕರಿತೀವಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೇನೆ. ಮುಂದಿನ ಕಾಯಿಲೆಗೆ ಹೋಗೋಣ. ಥಾಲಸೆಮಿಯಾ. ಓಕೆ, ಈ ಥಾಲಸೆಮಿಯಾ ಅನ್ನೋದು ಕೂಡ ಜೆನೆಟಿಕ್ ಡಿಸಾರ್ಡರ್, ರಕ್ತಕ್ಕೆ ಸಂಬಂಧಪಟ್ಟಂತ ಜೆನೆಟಿಕ್ ಡಿಸಾರ್ಡರ್. ಈ ಆಲ್ಮೋಸ್ಟ್ ಆಲ್ ರಕ್ತಕ್ಕೆ ಬರುವ ಎಲ್ಲವೂ ಕೂಡ ಜೆನೆಟಿಕ್ ಡಿಸಾರ್ಡರ್. ಓಕೆ, ನೀವು ಯೂಸಲ್ ಆಗಿ ಬರಿಬೇಕಾದ್ರೆ ಒಂದು ಪದನ ಬಳಸ್ತಾರೆ, ನಿಮ್ಮ ವಂಶ ಅಂತದ್ದು, ನಿಮ್ ರಕ್ತ ಅಂತದ್ದು ಅಂತ. ಅಂದ್ರೆ ಅದೇ ಜನರೇಷನ್ ಅಲ್ಲಿ ಬರುವಂತದ್ದು ಅಂತ ಅರ್ಥ. ಅದು ಎಲ್ಲ ಆಲ್ಮೋಸ್ಟ್ ಆಲ್, ಎಲ್ಲವೂ ಅಂತ ಹೇಳಲ್ಲ ನಾವು, ಆಲ್ಮೋಸ್ಟ್ ಆಲ್. ಇನ್ನೊಂದು ಪ್ರಾಬ್ಲಮ್ ಹೆರಿಡಿಟರಿ ಪ್ರಾಬ್ಲಮ್ ಅಂತಾನೆ ಬರೀಬಹುದು. ಕನ್ನಡದಲ್ಲಿ ಅನುವಂಶೀಯ ಸಮಸ್ಯೆ. ಎರಡನೇದು, ಈ ಥಾಲಸೆಮಿಯಾದ ಲಕ್ಷಣ ಏನು ಅಂದ್ರೆ ನೋ ಪ್ರೊಡಕ್ಷನ್ಸ್ ಆಫ್ ಬ್ಲಡ್, ರಕ್ತ ಉತ್ಪತ್ತಿಯಾಗದ ಸ್ಥಿತಿ. ರಕ್ತನೇ ಉತ್ಪತ್ತಿ ಆಗಲ್ಲ, ಹುಟ್ಟುತ್ತವಿಂದನೂ ಕೂಡ ರಕ್ತ ಉತ್ಪತ್ತಿ ಆಗಿರಲ್ಲ. ಅವ್ರಿಗೆ ಒಂದು ಯೂನಿಟ್
ಬ್ಲಡ್ ಅನ್ನ 15 ದಿನಕ್ಕೊಂದು ಅಥವಾ ಒಂದು ವಾರಕ್ಕೊಂದು ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದರ ಬೇಸಿಸ್ ಮೇಲೆ ಇದನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ರಕ್ತ ಉತ್ಪತ್ತಿ ಆಗದೆ ಇರುವಂತ ಒಂದು ಸ್ಥಿತಿ. ದಿಸ್ ಆಲ್ಸೋ ಕರೆಕ್ಟೆಡ್ ಬೈ ಜೀನ್ಸ್. ಇದನ್ನು ಕೂಡ ಗುಣಾಣುಗಳಿಂದ ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಕರೆಕ್ಟೆಡ್ ಬೈ ಜೀನ್ಸ್ ಅಂದ್ರೆ ಯಾವ ಜೀನು ಇದನ್ನ ತೆಗೆದುಕೊಂಡ್ ಬರುತ್ತೋ ಆ ಜೀನ್ ಅನ್ನ ಡಿಪ್ರೆಸ್ ಮತ್ತು ಸಪ್ರೆಸ್ ಅನ್ನ ಮಾಡೋದ್ರ ಮೂಲಕ ಇದನ್ನ ಸರಿಪಡಿಸೋದಕ್ಕೆ ಗುಣಪಡಿಸೋದಕ್ಕೆ ಸಾಧ್ಯತೆ ಇದೆ. ಜೀನ್ಸ್ ಮೂಲಕ ಇದನ್ನ ಸರಿಪಡಿಸಬಹುದು, ಗುಣಾಣುವಿನ ಮೂಲಕ ಇದನ್ನ ಸರಿಪಡಿಸಬಹುದು. ಓಕೆ, ಇದು ಗೊತ್ತಿರಬೇಕು. ಅತಿ ಹೆಚ್ಚು ಇಂಡಿಯಾದಲ್ಲಿ ವರದಿಯಾಗಿರೋದು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಿಗೆ ವರದಿಯಾಗಿದೆ. ಎಪಿನಲ್ಲಿ ಅತಿ ಹೆಚ್ಚು ಇರುವಂತಹ ಒಂದು ಇದನ್ನ ನೋಡ್ಬೋದು, ಅತಿ ಹೆಚ್ಚು ವರದಿಯಾಗಿರೋದನ್ನ ನೋಡ್ಬೋದು. ಕೆಲವು ಸಂದರ್ಭದಲ್ಲಿ ಮಧ್ಯಂತರದಲ್ಲಿ ಕೂಡ ಪ್ರೊಡಕ್ಷನ್ಸ್ ಆಫ್ ದಿ ಬ್ಲಡ್ ಸ್ಟಾರ್ಟ್ ಆಗುತ್ತೆ. ರಕ್ತ ಉತ್ಪಾದನೆ ಮಧ್ಯಂತರದಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ ಕೆಲವರಿಗೆ ಅವ್ರು ಸಾಯೋವರೆಗೂ ರಕ್ತವನ್ನ ಡೊನೇಟ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ ಇರೋದು ಗೊತ್ತಿರಬೇಕು. ವರ್ಲ್ಡ್ ಥಲಸೆಮಿಯಾ ಡೇ, ವರ್ಲ್ಡ್ ಥಲಸೆಮಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವ ಥಲಸೆಮಿಯಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 8 ಮೇ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಶ್ವ ಥಲಸೆಮಿಯಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇದ್ರದ್ದು ಸಿಂಪ್ಟಮ್ಸ್ ಏನು ಅಂತಂದ್ರೆ ನೋ ಕ್ಲಾಟಿಂಗ್ ಆಫ್ ಬ್ಲಡ್, ಸಾರಿ ನೋ ಪ್ರೊಡಕ್ಷನ್ಸ್ ಆಫ್ ಬ್ಲಡ್, ರಕ್ತ ಉತ್ಪತ್ತಿ ಆಗದೆ ಇರುವಂತಹ ಒಂದು ಸ್ಥಿತಿ. ಎರಡನೇದು ಏನು ಅಂತಂದ್ರೆ ಇದನ್ನ ಜೀನ್ಸ್ ಇಂದ ಇದನ್ನ ಸರಿಪಡಿಸೋಕೆ ಸಾಧ್ಯತೆ ಇದೆ ಅನ್ನೋದು ಗೊತ್ತಿರಲಿ. ಮೇ 8 ನಾವೇನಿಂದ ಕರಿತೀವಿ ಅಂತಂದ್ರೆ ವಿಶ್ವ ಥಲಸೆಮಿಯಾ ದಿನ ಅಂತ ಕರಿತೀವಿ. ವಿಶ್ವ ಥಲಸೆಮಿಯಾ ದಿನ ಅಂತ ಹೇಳ್ತೀವಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಹೋಗೋಣ. ಆಲ್ಬಿನಿಸಂ, ಆಲ್ಬಿನಿಸಂ. ಓಕೆ, ಆಲ್ಬುಮಿನ್ ಅನ್ನುವಂತ ಒಂದು ಪ್ರೋಟೀನ್ ಇದೆ. ಆಲ್ಬುಮಿನ್ ಅನ್ನುವಂತ ಒಂದು ಪ್ರೋಟೀನ್ ಇದೆ. ಈ ಪ್ರೋಟೀನ್ ಎಲ್ಲಿರುತ್ತೆ ಅಂತ ಅಂದ್ರೆ ಸ್ಕಿನ್ ಅಲ್ಲಿ ಇರುತ್ತೆ, ಚರ್ಮದಲ್ಲಿ ಇರುತ್ತೆ ಮತ್ತು ಬ್ಲಡ್ ಅಲ್ಲಿ ಇರುತ್ತೆ. ಈ ಆಲ್ಬುಮಿನ್ ಅನ್ನುವಂತ ಪ್ರೋಟೀನ್ ನಿಮ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳಿದ, ಪ್ಲಾಸ್ಮಾದಲ್ಲಿರುವಂತ ಒಂದು ಪ್ರೋಟೀನ್ ಯಾವುದು ಅಂತ. ಆಲ್ಬುಮಿನ್ ಒಂದು ಕೊಟ್ಟು ಇನ್ನುಳಿದವೆಲ್ಲ ಬೇರೆ ಕೊಟ್ಟಿದ್ದ, ನಾವು ಗೊತ್ತಿರ್ಬೇಕು. ಈ ಎರಡು ಪ್ರೋಟೀನ್ ಗಳು ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಂಟೈರ್ ಬಾಡಿ ವೈಟ್ ಕಲರ್ ಗೆ ಟರ್ನ್ ಆಗ್ಬಿಡುತ್ತೆ. ವೈಟ್ ಕಲರ್ ಅಂದ್ರೆ ಏರ್ಸ್ ಇಂದ ಹಿಡಿದು ಕಾಲ್ ವರೆಗೂ ಕೂಡ ವೈಟ್ ಕಲರ್ ಗೆ ಟರ್ನ್ ಆಗ್ಬಿಡುತ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ಇವರು ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಓವರ್ ಲೈಟ್ ಅಲ್ಲಿ ಇವರು ಆಕ್ಟಿವ್ ಆಗಿರೋದಿಲ್ಲ, ಎಲ್ಲರೂ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ. ಈ ಫೋಟೋಫೋಬಿಯಾ ತೊಂದರೆ ಇರುತ್ತೆ. 12 ಗಂಟೆ ಬಿಸಿಲೆಲ್ಲ ಕಣ್ಣೆಲ್ಲ ಬಿಡೋದಕ್ಕೆ ಆಗಲ್ಲ. ಡಾರ್ಕ್ ಕಂಡೀಷನ್ಸ್ ನಲ್ಲಿ ಒಂದು ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ. ಎರಡನೇದು ಸೈಟ್ ಪ್ರಾಬ್ಲಮ್ಸ್ ಇರುತ್ತೆ ಒಂದ್ ಸ್ವಲ್ಪ, ಅಂದ್ರೆ ನೋಡೋದಕ್ಕೆ ಇದಕ್ಕೆಲ್ಲ ಕಣ್ಣನ್ನು ಬಿಡಿಸ್ತಾ ಇರ್ತಾರೆ. ಈ ತರ ಗುಣಲಕ್ಷಣಗಳು ಇರ್ತಾರೆ. ಇವರು ಒಟ್ಟಾರೆ ನೋಡಿದ್ರೆ ಅಮೆರಿಕನ್ಸ್ ತರ ಇರ್ತಾರೆ. ಇಂಡಿಯನ್ ಪ್ರಾಡಕ್ಟ್ ಅಮೆರಿಕನ್ಸ್ ತರ ಇರ್ತಾರೆ. ಆಲ್ಬುಮಿನ್ ಅನ್ನುವಂತ ಒಂದು ಪ್ರೋಟೀನ್ ಕಡಿಮೆ ಆಗೋದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ. ಇದು ಮಾಲ್ ನ್ಯೂಟ್ರಿಷನ್ಸ್ ಇಂದ ಬರುವಂತ ಕಾಯಿಲೆ. ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆಯಿಂದ ಬರುವಂತ ಕಾಯಿಲೆ. ಇನ್ ಕೆಲದ್ರ ಮೇಲೆ ಹೆರಿಡಿಟರಿ ಪ್ರಾಬ್ಲಮ್ ಇಂದ ಕೂಡ ಬರುತ್ತೆ. ಹೆರಿಡಿಟರಿ ಸಮಸ್ಯೆಯಿಂದ ಕೂಡ ಬರುತ್ತೆ. ಹೆರಿಡಿಟರಿ ಸಮಸ್ಯೆಯಿಂದ ಅನುವಂಶೀಯವಾಗಿ ಕೂಡ ಇದು ಬರುವಂತ ಸಾಧ್ಯತೆಗಳಿದೆ. ಹೆರಿಡಿಟರಿ ಪ್ರಾಬ್ಲಮ್ ಇಂದ ಬರೋದಕ್ಕೆ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ಇವ್ರಿಗೆ ಏನ್ ಮಾಡ್ಬೋದು ಅಂತಂದ್ರೆ ಅವ್ರನ್ನ ಆಕ್ಟಿವ್ ಆಗಿ ಇರೋದಕ್ಕೆ, ಏನಾದ್ರು ಲೈಟ್ ಟೈಮ್ ನಲ್ಲಿ ಇರೋದಕ್ಕೆ ಒಂದು ಸಪೋರ್ಟಿವ್ ಆಗಿರುವಂತಹ ಟೋಪಿಗಳು ಇದನ್ನ ಕೊಟ್ಬಿಟ್ಟು ಆಗುವಂತ ಫೋಟೋಫೋಬಿಯಾನ ತಡಿಬಹುದು. ಫೋಟೋ ಅಂದ್ರೆ ಲೈಟ್, ಫೋಬಿಯಾ ಅಂದ್ರೆ ಭಯ, ಅಂದ್ರೆ ಬೆಳಕಿಗೆ ಭಯ ಪಡೋದು ಅಂತ ಅರ್ಥ. ಬೆಳಕಿಗೆ ಭಯ ಪಡೋದಕ್ಕೆ ನಾವೆಂತ ಕರಿತೀವಿ? ಫೋಟೋಫೋಬಿಯಾ ಅಂತ ಕರಿತೀವಿ. ಫೋಟೋಫೋಬಿಯಾ. ಇವರು ಕೆಲವರಿಗೆ ಮೆಲಾನಿನ್ ಸರೋಬಿಡುತ್ತೆ. ಮೆಲಾನಿನ್ ಕರೆಕ್ಟ್ ಆಗ್ಬಿಟ್ಟು ಕೆಲವು ಮಧ್ಯಂತರದಲ್ಲಿ ಒಂದು ಸ್ವಲ್ಪ ಲೈಟ್ ಆಗಿ ಸರೋಗುವಂತ ಸಾಧ್ಯತೆಗಳು ಇರ್ತವೆ. ಇನ್ ಕೆಲವರಿಗೆ ಇದು ಸರೋ ಬಿಡೋದಿಲ್ಲ. ಓಕೆ, ಡಿಸೆಂಬರ್ 22ನೇ ತಾರೀಕು ಎವ್ರಿ ಇಯರ್ ವರ್ಲ್ಡ್ ಆಲ್ಬಿನಿಸಂ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ 22nd ಡಿಸೆಂಬರ್ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಗೊತ್ತಿರಲಿ, ಇದು ಆಲ್ಬಿನಿಸಂ ದಿನ ಅಂತ ಯಾವತ್ತೊಂದು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇದು ಬ್ಲಡ್ ಬರೋದು ಅನ್ನೋದೊಂದು ಗೊತ್ತಿರಲಿ. ಎರಡನೇದೇನು ಅಂತಂದ್ರೆ 22ನೇ ತಾರೀಕು, ಡಿಸೆಂಬರ್ 22ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. ಡಿಸೆಂಬರ್ 22 ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ನ್ಯಾಷನಲ್ ಮ್ಯಾಥ್ಸ್ ಡೇ, ವಿಶ್ವ ಗಣಿತ ದಿನ ಅಂತ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ, ಶ್ರೀನಿವಾಸ ರಾಮಾನುಜಾಚಾರ್ಯ ಅವರ ಹುಟ್ಟದ ದಿನ ಬಂದ್ಬಿಟ್ಟು 22nd ಡಿಸೆಂಬರ್. ಶ್ರೀನಿವಾಸ ರಾಮಾನುಜಾಚಾರ್ಯ ಅವರ ಹೆಸರಿನಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ
ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಮ್ಯಾಥ್ಸ್ ಡೇ, ರಾಷ್ಟ್ರೀಯ ಗಣಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 2 ಕ್ವಶನ್ಸ್ಗೆ ಆನ್ಸರ್ ಆಗುತ್ತೆ, ಗೊತ್ತಿರಬೇಕು. ವರ್ಲ್ಡ್ ಆಲ್ಬಿನಿಸಮ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇಷ್ಟು ಆಲ್ಬಿನಿಸಮ್ ಬಗ್ಗೆ ಗೊತ್ತಿರಬೇಕು. ಈ ತರ ಮಕ್ಕಳುಗಳನ್ನ ನೀವು ನೋಡಿರ್ತೀರ. ಓಕೆ, ನೆಕ್ಸ್ಟ್ ಕವಸಕಿ ಅಂತ ಇನ್ನೊಂದಿದೆ. ಇದು ಚಿಲ್ಡ್ರನ್, ಮಕ್ಕಳಿಗೆ ಬರುವಂತ ಕಾಯಿಲೆ. ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಬರ್ನಿಂಗ್ ಸೆನ್ಸೇಷನ್ ಅಂದ್ರೆ ಉರಿ ಕಾಣಿಸ್ಕೊಳ್ಳುತ್ತೆ, ರಕ್ತದಲ್ಲಿ ಉರಿ ಕಾಣಿಸ್ಕೊಳ್ಳೋದಕ್ಕೆ ಕೌಶಿಕಿ ಅಂತ ಬರುತ್ತೆ. 2 ಕ್ವಶನ್ಸ್ ಗಳು ಇದ್ರ ಮೇಲೆ ರೈಸಸ್ ಆಗುತ್ತೆ. ಕೌಶಿಕಿ ಅನ್ನುವಂತ ಕಾಯಿಲೆ ಯಾರು ಬರುತ್ತೆ, ಯಾರು ಬಾರಿಸುತ್ತೆ ಅನ್ನೋದು ಒಂದು ಕ್ವಶನ್ಸ್. ಇದು ಮಕ್ಕಳಿಗೆ ಬರುತ್ತೆ ಅಂತ ಗೊತ್ತಿರ್ಬೇಕು. 2ನೇದು ಇದ್ರ ಸಿಂಪ್ಟಮ್ಸ್ ಏನು ಅಂತಂದ್ರೆ ಉರಿ ಕಾಣಿಸ್ಕೊಳ್ಳೋದು, ಅಂದ್ರೆ ಇದರಲ್ಲಿ ಬ್ಲಡ್ ಅಲ್ಲಿ ಉರಿತಾ ಕಾಣಿಸ್ಕೊಳ್ಳೋದು ಇದನ್ನ ಒಂದು ಪ್ರಮುಖ ಲಕ್ಷಣವಾಗಿದೆ. ಓಕೆ, ಸಾಕಾಗುತ್ತೆ. ನೆಕ್ಸ್ಟ್ 2 ಪದ ಗೊತ್ತಿರಬೇಕು. ಹೈಪೋಗ್ಲೈಸಿಮಿಯಾ, ಇನ್ನೊಂದು ಹೈಪರ್ ಗ್ಲೈಸಿಮಿಯಾ. ಈ 2 ಸಮಸ್ಯೆಗಳ ಬಗ್ಗೆ ಮೊನ್ನೆ ಟೆಟ್ ಎಕ್ಸಾಮ್ ನಲ್ಲಿ ಕ್ವಶನ್ ಬಂದಿತ್ತು, ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಹೈಪೋಗ್ಲೈಸಿಮಿಯಾ ಅಂದ್ರೆ ಏನು, ಹೈಪರ್ ಗ್ಲೈಸಿಮಿಯಾ ಅಂದ್ರೆ ಏನು ಅಂತ. ಬ್ಲಡ್ ಗ್ಲೂಕೋಸ್ ಲೆವೆಲ್, ಗ್ಲೂಕೋಸ್ ಅಂತಾನು ಕೊಡ್ಬೋದು ಅಥವಾ ಶುಗರ್ ಅಂತಾನು ಕೊಡ್ಬೋದು, 2 ಒಂದೇ. ಬ್ಲಡ್ ಶುಗರ್ ಕಡಿಮೆ ಆಗ್ಬಿಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಇದಕ್ಕಿದಂಗೆ ನೀವು ಕುಸ್ ಬಿದ್ಬಿಟ್ರು ಅಂತ ಹೇಳ್ತೀರಾ. ಬ್ಲಡ್ ಶುಗರ್ ಲೆವೆಲ್ ಡ್ರಾಪ್ ಆಗ್ಬಿಡುತ್ತೆ. ಆ ಡ್ರಾಪ್ ಆಗೋದಕ್ಕೆ ನಾವೆಂತ ಕರಿತೀವಿ ಅಂತಂದ್ರೆ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಹೈಪರ್ ಗ್ಲೈಸಿಮಿಯಾ ಇದು ಬ್ಲಡ್ ಶುಗರ್ ಲೆವೆಲ್, ಗ್ಲೂಕೋಸ್ ಅಥವಾ ಶುಗರ್ ಲೆವೆಲ್ ಇದಕ್ಕಿದಂಗೆ ಜಾಸ್ತಿ ಆಗ್ಬಿಟ್ರೆ ಅದನ್ನ ನಾವೇಂತ ಕರಿತೀವಿ ಅಂದ್ರೆ ಹೈಪರ್ ಗ್ಲೈಸಿಮಿಯಾ ಅಂತ ಕರಿತೀವಿ. 2 ಡೇಂಜರ್. ಹೈಪೋಗ್ಲೈಸಿಮಿಯಾನು ಡೇಂಜರ್, ಹೈಪರ್ ಗ್ಲೈಸಿಮಿಯಾನು ಡೇಂಜರ್. ಒಂದೇ ಪದ ಗೊತ್ತಿರಲಿ ನಿಮ್ಗೆ. ಹೈಪೋ ಅಂತ ಕೊಟ್ಟರೆ ಕಡಿಮೆ, ಹೈಪರ್ ಅಂತ ಕೊಟ್ಟರೆ ಹೆಚ್ಚಿಗೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹೈಪೋಗ್ಲೈಸಿಮಿಯಾ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗ್ಬೋದು. ಹೈಪರ್ ಗ್ಲೈಸಿಮಿಯಾ ಅಂತಂದ್ರೆ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಿಗೆ ಆಗೋದು, ಅಂದ್ರೆ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೆ. ಇದ್ರೊಳಗೆ ಸಕ್ಕರೆ ಮಟ್ಟ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಓಕೆ, ಹೈಪರ್ ಗ್ಲೈಸಿಮಿಯಾ ಇದ್ರಲ್ಲಿ ಹೆಚ್ಚಿಗೆ ಆಗುತ್ತೆ. ಓಕೆ, ಬ್ಲಡ್ ಟ್ರಾನ್ಸ್ಮಿಷನ್ ಡಿಸೀಸಸ್ ಅಂತ ಹೇಳ್ತೀವಿ. ರಕ್ತದ ವರ್ಗಾವಣೆಯಿಂದ ಬಾಧಿಸುವ ಕಾಯಿಲೆಗಳು ಯಾವುದು ಅಂತ ಒಂದು ಕ್ವಶನ್ಸ್ ಅನ್ನ ಕೊಡ್ತಾನೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಬ್ಲಡ್ ಟ್ರಾನ್ಸ್ಮಿಷನ್ಸ್ ನ ಇವಾಗ ನಿಲ್ಸೇ ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಟ್ರಾನ್ಸ್ಮಿಷನ್ ಮಾಡೋದ್ರಿಂದನೇ ಹೆಚ್ಚಿಗೆ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಆದಷ್ಟು ಅವರೆಲ್ಲ ಪ್ರೊಡಕ್ಷನ್ಸ್ ಮಾಡೋಕ್ ಸಾಧ್ಯತೆ ಇದೆ, ಪ್ರೊಡಕ್ಷನ್ಸ್ ಮಾಡಿಸ್ತಾರೆ. ಇಲ್ಲ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಬ್ಲಡ್ ಪ್ರೊಡಕ್ಷನ್ ಸಫಿಸಿಯಂಟ್ ಬ್ಲಡ್ ಇಲ್ಲ, ಆಪರೇಷನ್ ಮಾಡ್ಬೇಕಂತ ಕಂಡೀಷನ್ ಇದೆ. ಇನ್ನೊಂದ್ ಸ್ವಲ್ಪ ಕಾಯೋದಕ್ಕೆ ಅವಕಾಶ ಇದೆ ಅಂದ್ರೆ ಕಾಯ್ದು ಅವರು ಪ್ರೊಡಕ್ಷನ್ಸ್ ಆದ್ಮೇಲೆ ಮಾಡ್ತಾರೆ. ಅನಿವಾರ್ಯತೆ ಬಡ್ಲೇಬೇಕು. ಒಂದು ಆಕ್ಸಿಡೆಂಟ್ ಆಗಿ 2-3 ಲೀಟರ್ ಅಷ್ಟು ಬ್ಲಡ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಅಂತವ್ರು ಬ್ಲಡ್ ಕೊಡ್ಲೇಬೇಕಾಗುತ್ತೆ. ಯಾವುದೋ ಒಂದು ಆಪರೇಷನ್ಸ್ ಇಮಿಡಿಯೇಟ್ ಆಗಿ ಮಾಡ್ಬೇಕಾಗುತ್ತೆ, ಅಂತ ಟೈಮಲ್ಲಿ ಬ್ಲಡ್ ಕೊಡ್ಲೇಬೇಕಾಗುತ್ತೆ. ಅಂತ ಅನಿವಾರ್ಯತೆಯ ಹೋಗ್ಲಾಡಿಸಿ ಇನ್ನು ಉಳಿದಂತ ಟೈಮಲ್ಲಿ ಬ್ಲಡ್ ಡೊನೇಷನ್ಸ್ ಅನ್ನ ನಿಲ್ಸೇ ಬಿಟ್ಟಿದ್ದಾರೆ. ಕಾರಣ ಅಂತಂದ್ರೆ ಇದರಿಂದ ಸಮಸ್ಯೆಗಳು ಉಂಟಾಗ್ತವೆ. ಉದಾಹರಣೆಗೆ ರಾಮಯ್ಯ ಮೆಡಿಕಲ್ ಕಾಲೇಜ್ ಅನ್ನೋದು ಬೆಂಗಳೂರಿನಲ್ಲಿ ಒಂದು ಪಾಪ್ಯುಲರ್ ಆಗಿರುವಂತ ಒಂದು ಪಯೋನಿಯರ್ ಮೆಡಿಕಲ್ ಹಾಸ್ಪಿಟಲ್, ನಿಮ್ಗೆ ಗೊತ್ತಿದೆ, ರಿಸರ್ಚ್ ಸೆಂಟರ್ ಕೂಡ. ಓಕೆ, ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಯಾವುದೋ ಒಂದು ರಾಯಲ್ ಫ್ಯಾಮಿಲಿಗೆ ಬ್ಲಡ್ ಅನ್ನ ಡೊನೇಟ್ ಮಾಡ್ಬೇಕಾದ್ರೆ HIV ಪಾಸಿಟಿವ್ ಬ್ಲಡ್ ಅನ್ನ ಡೊನೇಟ್ ಮಾಡ್ತಿದ್ದಾರೆ. HIV ಅಂದ್ರೆ ಏಡ್ಸ್ ರೋಗದ ಬ್ಲಡ್ ಅನ್ನ ಡೊನೇಟ್ ಮಾಡಿದ್ದಾರೆ. ಯಾವ ಡಾಕ್ಟರ್ ಇಂಟೆನ್ಷನಲ್ ಆಗಿ ಹಿಂಗ್ ಮಾಡಿರಲ್ಲ. ಈ ವೈರಸ್ ಏನ್ ಮಾಡುತ್ತೆ ಅಂತಂದ್ರೆ ಕೆಲವು ಸಮಯದಲ್ಲಿ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಆಕ್ಟಿವ್ ಆಗಿದ್ರೆ ಪಾಸಿಟಿವ್ ಅಂತ ಕೊಡ್ತಾರೆ, ನಾವು ಆಕ್ಟಿವ್ ಇಲ್ಲ ಅಂದ್ರೆ ನೆಗೆಟಿವ್ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ನೋಡಿ, ವೈರಲ್ ಫೀವರ್ ಬಂದ್ರೆ ಒಂದ್ 2-3 ಲ್ಯಾಬ್ಗೆ ನಿಮ್ ಬ್ಲಡ್ ಡೊನೇಟ್ ಕೊಡಿ ಟೆಸ್ಟಿಂಗ್ಗೆ. ಕೆಲವರು ಪಾಸಿಟಿವ್ ಕೊಡ್ತಾರೆ, ಕೆಲವರು ನೆಗೆಟಿವ್ ಕೊಡ್ತಾರೆ. ಯಾಕೆ ನೆಗೆಟಿವ್ ಕೊಡ್ತಾರೆ ಅಂದ್ರೆ ಆ ವೈರಸ್ ಇದ್ರೂ ಕೂಡ ಆಕ್ಟಿವ್ ಆಗಿರೋದಿಲ್ಲ ಮೈಕ್ರೋಸ್ಕೋಪ್ ನಲ್ಲಿ. ಹಂಗ 1,000 ಸ್ಯಾಂಪಲ್ಗಳಲ್ಲಿ 1 or 2 ಸ್ಯಾಂಪಲ್ಗಳು ಈ ತರ ಆಗೋ ಸಾಧ್ಯತೆ ಇದೆ. ಅದರಿಂದ ಬ್ಲಡ್ ನ ಆದಷ್ಟು ಟ್ರಾನ್ಸ್ಮಿಷನ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಓಕೆ, ಆದ್ರೂ ಕೂಡ ಬ್ಲಡ್ ಟ್ರಾನ್ಸ್ಮಿಷನ್ ಅವಶ್ಯಕತೆ ಇದೆ ಅಂದಾಗ ಬರುವಂತ ಕಾಯಿಲೆಗಳು, ರಕ್ತದ ವರ್ಗಾವಣೆಯಿಂದ ಬರುವಂತ ಕಾಯಿಲೆಗಳು ಯಾವ ಅನ್ನೋದು ಕ್ವಶನ್ಸ್. ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಇದು ವೈರಸ್ ಇಂದ ಬರುವಂತ ಕಾಯಿಲೆ. ಮುಂದೆ ಇದ್ರ ಬಗ್ಗೆ ನಾವು ಓದ್ತೀವಿ, ಮೈಕ್ರೋಬಯಾಲಜಿ ತುಂಬಾ ಡೀಟೇಲ್ ಆಗಿ ಓದ್ತೀವಿ. ಏಡ್ಸ್ ಒಂದು ಇದರಿಂದ ಬ್ಲಡ್ ಇದರಿಂದ ಬಂದ್ಬಿಡುತ್ತೆ. ಓಕೆ, ಒಬ್ಬರಿಂದ. ಅದಕ್ಕೆ ನಾವು ಹೇಳೋದು ಆದಷ್ಟು ಸಿರಿಂಜ್ ಗಳನ್ನ ಯಾಕೆ ಒಬ್ಬೊಬ್ರಿಗೂ ಇದು ಮಾಡ್ತಾರೆ ಅಂತಂದ್ರೆ ಒಬ್ರು ಚುಚ್ಬಿಟ್ಟು ಇನ್ನೊಬ್ರು ಚುಚ್ಬಿಟ್ರೆ
ಬಂದ್ಬಿಡುತ್ತೆ, ಬ್ಲಡ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಬ್ಲಡ್ ರಿಲೇಟೆಡ್ ಆಗಿ ಬರುವಂತದ್ರಲ್ಲಿ ಇದೊಂದು. ಜಾಂಡಿಸ್ ಕೇಳಿದ್ದೀರಾ? ಜಾಂಡಿಸ್ ವೈರಸ್ ಆಕ್ಚುಲಿ ಲಿವರ್ಗೆ ಎಫೆಕ್ಟ್ ಅನ್ನ ಮಾಡುತ್ತೆ. ಜಾಂಡಿಸ್ ಬರೋದೇ ಲಿವರ್ಗೆ, ಆದ್ರೆ ಬ್ಲಡ್ ರಿಲೇಟೆಡ್ ಇರೋದ್ರಿಂದ ಬ್ಲಡ್ ಅಲ್ಲಿ ಇದು ಬರುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಆಲ್ ವೈರಲ್ ಡಿಸೀಸಸ್ ಸ್ಪ್ರೆಡ್ ಬೈ ದಿ ಬ್ಲಡ್. ರಕ್ತದಲ್ಲಿ ಬಹಳ ಬೇಗ ಸ್ಪ್ರೆಡ್ ಆಗುವಂತವು ವೈರಲ್ ಡಿಸೀಸಸ್, ವೈರಸ್ಗೆ ಸಂಬಂಧಿಸಿದ ಮಮ್ಸ್ ಈ ತರ ಕಾಯಿಲೆಗಳು ಬಹಳ ಬೇಗ ಸ್ಪ್ರೆಡ್ ಆಗ್ಬಿಡ್ತವೆ. ಅದಕ್ಕೋಸ್ಕರ ಬ್ಲಡ್ ಟ್ರಾನ್ಸ್ಮಿಷನ್ ಡಿಸೀಸಸ್ ನ ನಿಲ್ಸಿದ್ದಾರೆ, ಅಂದ್ರೆ ಬ್ಲಡ್ ಅನ್ನ ಡೊನೇಟ್ ಮಾಡೋದನ್ನ ನಿಲ್ಸಿದ್ದಾರೆ. ಕಾರಣ ಏನಂತಂದ್ರೆ ಈ ಒಂದ್ 2-3 ಕಾಯಿಲೆಗಳು ಮಾರಕವಾದಂತ ಕಾಯಿಲೆಗಳು. ಈ ಉದಾಹರಣೆಗೆ ಏಡ್ಸ್ ಬಂತು ಅಂತಂದ್ರೆ ಇದನ್ನ ಏನೋ ಅವಾಯ್ಡ್ ಮಾಡ್ಬೇಕಾಗಲ್ಲ. ತುಂಬಾ ರೀಸೆಂಟ್ ಆಗಿ UPSC ನಲ್ಲಿ ಒಂದು ಕ್ವಶನ್ಸ್ ಕೇಳಿದ, ಟ್ಯಾಟೋ ಹಾಕ್ಸೋದ್ರಿಂದ ಏಡ್ಸ್ ಬರುತ್ತಾ ಅಂತ. ಬರುತ್ತಿಲ್ಲ, ಕರೆಕ್ಟ್ ಆನ್ಸರ್. ಟ್ಯಾಟೋ ಹಾಕ್ಸ್ದಾಗ ಏನ್ ಮಾಡ್ತಾರೆ, ನೀಡ್ಲ್ ಅನ್ನ ಚೇಂಜ್ ಮಾಡಲ್ಲ, ನೀಡ್ಲ್ ಅನ್ನ ಸ್ಟೆರೈಲ್ ಮಾಡಲ್ಲ. ಹಾಗೇನಾಗುತ್ತೆ ಅಂದ್ರೆ ಒಬ್ಬರಿಗೆ ಏಡ್ಸ್ ರೋಗಿಗೆ ಟ್ಯಾಟೋ ಹಾಕಿದ್ದು ಇಮಿಡಿಯೇಟ್ ಆಗಿ ಇನ್ನೊಬ್ಬರಿಗೆ ಹಾಕಿದ್ರೆ 11 ಸೆಕೆಂಡ್ ವರೆಗೂ ಮೀಡಿಯಂ ನಲ್ಲಿ ಬದುಕಿರುತ್ತೆ ವೈರಸ್. ಅದರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಷನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಕ್ವಶನ್ಸ್ ಇಷ್ಟೇ ಬರೋದು, ಈ ಕಡೆಗಿನ ಯಾವ ರೋಗ ರಕ್ತದ ವರ್ಗಾವಣೆಯಿಂದ ಬಾಧಿಸುತ್ತದೆ ಅಂತ ಏಡ್ಸ್ ಅಂತ ಗೊತ್ತಿದ್ರೆ ಸಾಕು. ಓಕೆ, ಈಗ ನಾವು ಓದಿದ್ದು ಯಾವುದು ಅಂದ್ರೆ ಎರಿಥ್ರೋಬ್ಲಾಸ್ಟೋಸಿಸ್, ರಕ್ತಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳ ಬಗ್ಗೆ ಓದಿದ್ವಿ. ಓಕೆ, ಕಾಯಿಲೆಗಳು ಇನ್ನೊಂದ್ಸಲ ರಿಕಾಲ್ ಮಾಡ್ಬಿಟ್ಟು ನೆಕ್ಸ್ಟ್ ಇದರೊಳಗೆ ಕ್ಲಾಸಿಫಿಕೇಶನ್, ವರ್ಗೀಕರಣ ಬಗ್ಗೆ ತಿಳ್ಕೊಳ್ಳೋಣ. ಇವಾಗಲೇ ಏನಾಗುತ್ತೆ ಅಂದ್ರೆ ಗೊಂದಲ ಆಗುತ್ತೆ, ಒಂದೇ ಸ್ಲೈಡ್ ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೋಡ್ಬಿಟ್ರೆ ಅದನ್ನೇ ನೋಡೋಣ. ಏನೇನ್ ಕಾಯಿಲೆಗಳು ಬರ್ತವೆ ಅಂತ ನೋಡಿದ್ರೆ, ಹಿಮೋಫಿಲಿಯಾ ವೆರಿ ಇಂಪಾರ್ಟೆಂಟ್ ಇದು, ಸಿಕಲ್ ಸೆಲ್ ಅನಿಮಿಯಾ, ಥಾಲಸೆಮಿಯಾ, ಆಲ್ಬಿನಿಸಂ, ಕವಾಸಕಿ ಮತ್ತು ಹೈಪೋಗ್ಲೈಸಿಮಿಯಾ, ಹೈಪರ್ಗ್ಲೈಸಿಮಿಯಾ ಅಂತೆಲ್ಲ ಗೊತ್ತಿರಬೇಕು. ಕಾರಣ ಇವತ್ತು ಹೆಚ್ಚಿಗೆ ಸಫರ್ ಮಾಡ್ತಾ ಇರೋದು ಇಂಡಿಯಾ ಇವೆರಡು ಸಮಸ್ಯೆಗಳ ಮೇಲೆ, ಅದರಿಂದ ಇದು ಗೊತ್ತಿರಬೇಕು. ನೆಕ್ಸ್ಟ್ ಬ್ಲಡ್ ಟ್ರಾನ್ಸ್ಮಿಷನ್ ಡಿಸೀಸಸ್, ರಕ್ತ ವರ್ಗಾವಣೆ ಮಾಡೋದ್ರಿಂದ ಏನೇನ್ ಕಾಯಿಲೆಗಳು ಬರ್ತವೆ. ಓಕೆ, ಡ್ಯೂರೇಷನ್ ಆಫ್ ದಿ ವಿಡಿಯೋ ಕಡಿಮೆ ಆಗಿರ್ಬೋದು. ಕಾರಣ ಎಷ್ಟೇ, ಒಂದರಿಂದ ಇನ್ನೊಂದನ್ನ ಮಿಕ್ಸ್ ಮಾಡಬಾರ್ದು, ಕಾನ್ಸೆಪ್ಟ್ ಅನ್ನ ಒಂದಕ್ಕೆ ಈಡ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಿಲ್ಲಿಸ್ತಾ ಇದ್ದೀನಿ ಇದನ್ನ. ಓಕೆ, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಪುಸ್ತಕ ಇದೆ ಕನ್ನಡದಲ್ಲಿ. ಅದು ಹೇಗಿದೆಯೋ ಅದೇ ರೀತಿಯಲ್ಲಿ ನಾವು ಕ್ಲಾಸ್ ಅನ್ನ ಮಾಡ್ಕೊಂಡು ಹೋಗ್ತೀವಿ, ಚಾಪ್ಟರ್ ವೈಸ್. ಒಟ್ಟಾರೆ ಬುಕ್ ಇರುವಂತ ಮಾಹಿತಿ ನಿಮ್ಗೆ ಸಿಗುತ್ತೆ. ಇನ್ನ ಎರಡನೇದು, ಅದೇ ಪುಸ್ತಕವನ್ನ ಇಂಗ್ಲಿಷ್ ನಲ್ಲಿ ಕೂಡ ಬರ್ದಿದ್ವಿ, ಸ್ಮಾರ್ಟ್ ಸೈನ್ಸ್ ಅಂತ. ಯಾರು ಇಂಗ್ಲಿಷ್ ಆಸ್ಪರೆನ್ಸ್ ಇದೆಯೋ ಅವರು ಕೂಡ ಇಂಗ್ಲಿಷ್ ಅಲ್ಲಿ ಕೂಡ ತೆಗೆದುಕೊಳ್ಳೋಕೆ ಸಾಧ್ಯತೆ ಇದೆ. ಇಂಗ್ಲಿಷ್ ಬುಕ್ಗಳು ಇವತ್ತು ಬೇಕಾದಷ್ಟಿವೆ, ಆದಷ್ಟು ಎಲ್ಲರೂ ಬರ್ದಿರೋದು ನಾರ್ತ್ ಇಂಡಿಯನ್ಸ್. ಕರ್ನಾಟಕದಿಂದ ಇಲ್ಲಿವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಬುಕ್ ಇಲ್ಲ, ಆಸ್ ಆನ್ ಟುಡೇ ಇವತ್ತವರೆಗೂ ಕೂಡ. ಕರ್ನಾಟಕ ಬುಕ್ ಅನ್ನ ಯಾಕೆ ಆತನು ಬರ್ದಿರೋದನ್ನ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ, KPSC ಪ್ರಶ್ನೆ ಪತ್ರಿಕೆ ಇರೋದು ಕರ್ನಾಟಕದ ಬೇಸಿಸ್ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬರ್ತವೆ. ನಿಮ್ಗೆ UPSC ಇವರು ಉತ್ತರ ಪ್ರದೇಶದವರು ಅಥವಾ ಉತ್ತರ ಭಾರತದವರು ಹೆಚ್ಚಿಗೆ ಇನ್ಡೆಪ್ತ್ ಆಗಿ ಬರ್ದಿರಲ್ಲ, ಅದರಿಂದ ಕ್ವಶನ್ಸ್ ಲಾಸ್ ಆಗೋ ಸಾಧ್ಯತೆ ಇರುತ್ತವೆ. ಅದನ್ನ ಕರ್ನಾಟಕ ಬೇಸ್ಡ್ ನಿಮ್ಗೆ ಏನ್ ಬೇಕಾಗಿದೆ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾನೆ ಅಷ್ಟೇ ಮಾಹಿತಿಯನ್ನ ಕೊಟ್ಟಿದೀವಿ. ಅದನ್ನ ಸ್ಮಾರ್ಟ್ ಸೈನ್ಸ್ ಕೂಡ ಬಳಸಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಓದುವಂತವರು. ಈ ಕ್ಲಾಸ್ ಅನ್ನ ಇಲ್ಲಿ ನಿಲ್ಲಿಸಿರೋಣ. ಧನ್ಯವಾದಗಳು.